ನಮಸ್ತೆ ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ಮೈಸೂರಿನಲ್ಲಿ ಇದೇ 23ರಂದು ನಡೆಯಲಿರುವ ಸಮಗ್ರ ಸ್ವಾಸ್ಥ್ಯ ಹಬ್ಬ ಮತ್ತೆ ನಮ್ಮ ನಾಗರಾಜ್ ಗುರುಜಿಯವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಹಾಗೂ ಪಿರಮಿಡ್ ಮಾಸ್ಟರ್ಸ್ಗಳು ಎಲ್ಲ ತಜ್ಞರು ಬರ್ತಾ ಇದ್ದಾರೆ. ಜೊತೆಗೆ ಮನೋರಮಾ ಮೇಡಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಯಾರೆಲ್ಲ ಈಗ ಸಿದ್ರಾ ಬೆಟ್ಟಕ್ಕಾಗ್ಲಿ ಬೇರೆದಕ್ಕೆಲ್ಲ ಅಟೆಂಡ್ ಮಾಡಕ್ ಆಗಿಲ್ಲ, ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದು. ಅಂದ್ರೆ ನಾವು ಬರ್ತೀವಿ ಅಂತ ಮನಸ್ಸು ಮಾಡಿದ್ರೆ ಎಲ್ರು ಕೂಡ ಬರಬಹುದು. ಸಿದ್ರ ಬೆಟ್ಟದಲ್ಲಿ ಕೆಲವು ಮಾಸ್ಟರ್ಸ್ ಮಿಸ್ ಆಗಿರ್ಬೋದು, ಆದ್ರೆ ಎಲ್ರು ಕೂಡ ಇದಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಗುರುಗಳು ನಮ್ಮ ಈ ಗುಂಪಿನಲ್ಲಿರುವ ಎಲ್ಲಾ ಒಂದು ದೊಡ್ಡ ಹಿರಿಯರು, ಗುರುಗಳು, ಮಾರ್ಗದರ್ಶಕರು ಏನ್ ಬೇಕಾದ್ರೂ ಹೇಳ್ಬೋದಲ್ವಾ. ಹಾಗಾಗಿ ಈ ಗುರುಗಳ ಒಂದು ಸಂಭ್ರಮಾಚರಣೆ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಹೋಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಗುರುಜಿ. ಸೊ ಶೇರ್ ಮಾಡಿ ಮೈಸೂರು ಧ್ಯಾನ ಯಜ್ಞ ಮತ್ತೆ ಸಮಗ್ರ ಸ್ವಾಸ್ಥ್ಯಗಳು ದಯವಿಟ್ಟು ಎಲ್ಲರೂ ಅದನ್ನು ಲಿಂಕ್ ಅಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಜಾಯಿನ್ ಆಗ್ಬೋದು ವಾಟ್ಸಾಪ್ ಗ್ರೂಪ್ ಅಲ್ಲಿ. ಆ ವಾಟ್ಸಾಪ್ ಗ್ರೂಪ್ ಅಲ್ಲಿ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಸಿಗತ್ತೆ, ಅದನ್ನು ಪಾಲನೆ ಮಾಡಿ ದಯವಿಟ್ಟು. ಸೊ ಇನ್ನೊಂದು ಮಾಹಿತಿ, ಚಿಕ್ಕೋಡಿ ಧ್ಯಾನ ಯಜ್ಞದನ್ನು ಈಗ ಇವತ್ತಿಂದ ಶುರು ಮಾಡಿದೀವಿ ಕ್ಯಾಂಪೇನು. ಚಿಕ್ಕೋಡಿ ಸಂಗೀತ ಧ್ಯಾನ ಯಜ್ಞ ಮತ್ತು ಸಮಗ್ರ ಸ್ವಾಸ್ಥ್ಯ. ಸೊ ಆದ್ರೂ ಸಹ ಪ್ರತಿಯೊಬ್ಬರು ಅಲ್ಲಿ ಬರಕ್ಕೆ ಪ್ರಯತ್ನ ಮಾಡಿ. ಅದು ನೆಕ್ಸ್ಟ್ ತಿಂಗಳಂದ್ರೆ ಏಪ್ರಿಲ್ ತಿಂಗಳಲ್ಲಿ 13ನೇ ತಾರೀಕು ಒಂದಿನದ ಕಾರ್ಯಕ್ರಮ. ಇದನ್ನು ಆಯೋಜಿಸಿರೋದು ನಮ್ಮ ಮಾಸ್ಟರ್ ಗೀತಾ ಮೇಡಮ್ ಅವರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಊರಲ್ಲಿ. ಸೊ ಖಂಡಿತ ನಾವೆಲ್ಲರೂ ಅಲ್ಲಿ ಸೇರೋಣ. ಅದು ಒಂದಿನದ ಕಾರ್ಯಕ್ರಮ ಅದ್ಭುತವಾಗಿರತ್ತೆ. ಈಗಾಗಲೇ ಅವ್ರ ಕಡೆಯಿಂದ ಫಂಕ್ಷನ್ ಹಾಲ್ ಎಲ್ಲ ಬುಕ್ ಮಾಡಿದ್ದಾರೆ ಆಲ್ರೆಡಿ. ಒಂದು ಅವರ ಸಂಬಂಧಿಕರು ಮತ್ತೆ ಮಿತ್ರರು, ಯೋಗ ಮಿತ್ರರು ಎಲ್ಲ ಸೇರಿ ಒಂದು 300 ಜನ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲರೂ ಸೇರಿಕೊಂಡಿದ್ರೆ ಒಂದು 400 ಜನ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಖಂಡಿತ ನಾವೆಲ್ಲರೂ ಪ್ರಯತ್ನ ಮಾಡಿ. ಸೊ ಅದನ್ನು ನಾವು ಏಪ್ರಿಲ್ 13ನೇ ತಾರೀಕು ಭಾನುವಾರ. ಸೊ ಅದನ್ನು ಸಹ ಎಲ್ಲ ವಾಟ್ಸಾಪ್ ಗ್ರೂಪ್ ಅಲ್ಲಿ ಹಂಚ್ಕೊಂಡಿದೀವಿ. ದಯವಿಟ್ಟು ಎಲ್ಲರೂ ಅದರಲ್ಲಿ ಸೇರಿ ಮತ್ತೆ ಎಲ್ಲರಿಗೂ ಪ್ರಚಾರ ಮಾಡಿ. ಸೊ ಇವತ್ತಿಂದನೇ ಅದು ಪ್ರಚಾರ ಸಾಗ್ಲಿ. ಯಾಕಂದ್ರೆ ನಾವು 13ನೇ ತಾರೀಕು ಅಂತಂದ್ರೆ 23 ಆದ್ಮೇಲೆ ಪ್ರಚಾರ ಮಾಡಕ್ ಹೋದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಸಮಯ ಜಾಸ್ತಿ ಇಲ್ಲ. 23ನೇ ತಾರೀಕು ಆದ್ಮೇಲೆ ಮತ್ತೆ ಸಿಗುವಂತ ಸಮಯ ನಮ್ಗೆ ಒಂದು 20 ದಿವಸಕ್ಕಿಂತ ಜಾಸ್ತಿ ಇಲ್ಲ. ಸೊ ಅದು ಕಷ್ಟ ಆಗತ್ತೆ. ಸೊ ಸಮಯ ಸಾಕಾಗಲ್ಲ. ಅದಕ್ಕೆ ಇವತ್ತಿಂದನೇ ಮತ್ತೆ ಅದು ಶುರು ಮಾಡ್ಕೊಂಡಿದ್ರೆ ಉತ್ತಮ ಆಗತ್ತೆ. ಇವತ್ತಿಂದ ನಾವು ಶುರು ಮಾಡಿ ಆ ಪ್ರಚಾರವನ್ನು ಮುಂದುವರಿಸಬೇಕಾಗತ್ತೆ. ಕೇಳಿಸ್ತಾ ಇದೆ ನಂದಾ ಮೇಡಮ್? ಓಕೆ. ಸೊ ಅದಕ್ಕೋಸ್ಕರ ಎಲ್ಲ ಮಾಸ್ಟರ್ಸ್ಗೂ ವಿನಂತಿ, ಈ ನಮ್ಮ ಚಿಕ್ಕೋಡಿ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ಬೇಕಾಗತ್ತೆ. ನಾವೆಲ್ಲರೂ ಭಾಗವಹಿಸೋಣ. ಮತ್ತೆ ನಮ್ಮ ಎಲ್ಲರೂ ಪ್ರತ್ಯಕ್ಷವಾಗಿ ನಾವು ಪಾಲ್ಗೊಂಡಿದ್ರೆ ಅದರಿಂದ ಎಷ್ಟು ಪ್ರಯೋಜನಗಳಿರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದ್ಭುತವಾದ ಆತ್ಮ ಚೈತನ್ಯ ಜೊತೆಗೆ ನಾವು ಒಂದಾಗೋದು ಮತ್ತೆ ಆ ಸಂಭ್ರಮ ಅನ್ನೋದು ಅತ್ಯುನ್ನತವಾಗಿರತ್ತೆ. ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಮಾಡ್ಬೇಕಂತ ವಿನಂತಿ. ಎಸ್, ಇದ್ರ ಬಗ್ಗೆ ರೇವತಿ ಮೇಡಮ್ ಮಾತಾಡಿ ನಮ್ಮ ಈ ಕಾರ್ಯಕ್ರಮ ಬಗ್ಗೆ. ಚಿಕ್ಕೋಡಿ ಕಾರ್ಯಕ್ರಮ. ಎಸ್ ಸರ್, ಐ ಆಮ್ ಸಾರಿ ಟು ಸೇ ನಾನು ಚಿಕ್ಕೋಡಿಗೆ ಬರ್ಲಿಕ್ಕೆ ಆಗುದಿಲ್ಲ ಸರ್. ನನ್ನ ಮನೆಯಲ್ಲೇ ಪ್ರೋಗ್ರಾಮ್ ಇದೆ 14th. ಆದ್ರೆ ಪ್ರಚಾರ ಕಾರ್ಯಕ್ರಮ ಅಥವಾ ಬೇರೆ ನನ್ನಲ್ಲಿ ಇದು ಇಲ್ಲದಿದ್ರು, ವಾಸ್ತವತೆ ಇಲ್ಲದಿದ್ರು ಬೇರೆ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಪ್ರಚಾರ ಅಂತೂ ಖಂಡಿತ ಇವತ್ತಿಂದನೇ ನಾನು ಪ್ರಾರಂಭ ಮಾಡ್ತೇನೆ ಸರ್. ಎಸ್, ಆ ಭಾಗದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಅಂಗನವಾಡಿ ಅದೆಲ್ಲ ಸ್ವಲ್ಪ ಆಕ್ಟಿವೇಟ್ ಮಾಡಿ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ನಮ್ಮ ಮಾಸ್ಟರ್ಸ್ ಜೊತೆಗೆ ಹೊಸ ಮಾಸ್ಟರ್ಸ್, ಅಂದ್ರೆ ಹೊಸದಾಗಿ ಬರೋಂಥವ್ರು, ಅವರು ಕಲ್ಸ್ಕೊಂಡಕ್ಕೆ ಅಲ್ಲಿ ಬರ್ತಾರಲ್ಲ, ಅದು ನಮ್ಗೆ ಪ್ರಾಧಾನ್ಯವಾಗಿರೋದು. ಸೊ ಅದಕ್ಕೆ ಅಲ್ಲಿರುವಂತ ನಿಮ್ಮ ಗುಂಪು ಏನಿದೆ, ಈ ಅಂಗನವಾಡಿ ಮತ್ತೆ ಸಂಸ್ಥಾ ಅದು ಸಂಬಂಧಿತ ಆಫೀಸರ್ಸ್ಗಳು, ವರ್ಕರ್ಸು, ಅವ್ರಿಗೆಲ್ಲರೂ ದಯವಿಟ್ಟು ಇದು ಹೆಚ್ಚು ಪ್ರಚಾರ ಮಾಡಿ ಅಂತ ವಿನಂತಿ ತಮ್ಗೆ. ಸೊ ಮೊನ್ನೆ ಸಿದ್ದರಾಮಯ್ಯ ಮಾಡಿದ ಹಾಗೆ ನಮ್ಮ ಇಡೀ ಟೀಮು ಬಂದಿತ್ತು ಪ್ರಚಾರ ಮಾಡೋದರ ಜೊತೆಗೆ. ಸೊ ಡೆಫಿನೆಟ್ಲಿ ನಾನು ಇವತ್ತಿಂದಾನೇ ಪ್ರಾರಂಭ ಮಾಡ್ತೇನೆ ಸರ್. ಎಸ್ ಮೇಡಮ್,
ಶೋರ್ ಶೋರ್. ಇವನ್ ಲಕ್ಷ್ಮೀಕಾಂತ ಮೇಡಮ್ ಲಕ್ಷ್ಮೀಕಾಂತ ಇದಾರಾ ಮೇಡಮ್? ಹ್ಯಾಂಡ್ ರೈಸ್ ಮಾಡಿಲ್ಲ ಇನ್ನು. ರೈಟ್ ಮೇಡಮ್. ಎಸ್ ಕಾಂತಮ್ಮ ಇದ್ದಾರೆ ಗುರುಜಿ, ಆದ್ರೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಹಾ ಓಕೆ, ಮಾತಾಡಿ ಮೇಡಮ್. ಸರ್ ಕೇಳಿಸ್ಕೊಳ್ತಾ ಇದೀನಿ. ನಾನು ಅನ್ಮ್ಯೂಟ್ ಮಾಡ್ದೆ ಹೋದ್ರೆ ಹೆಂಗ್ ಸರ್? ಸರ್ ಖಂಡಿತ ಪ್ರಚಾರ ಅಂತೂ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡ್ಬೇಕು. ಸರಿ, ನಾನು ಹಿಂಗೆ ಮಾಡ್ಬಿಟ್ಟೆ ಹ್ಯಾಂಡ್ ರೈಸ್. ಓಕೆ ಓಕೆ ಆಯ್ತು. ಸರಿ ಸರ್, ಖಂಡಿತ ಅದೊಂದು ಪ್ರಚಾರ ನಮ್ಮ ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಅದನ್ನ ನಾವು ಮಾಡ್ತೀವಿ ಹೌದು. ಸರ್. ಅಲ್ಲಿ ಏನಂದ್ರೆ ನಾವು ದೊಡ್ಡದೇ ಕಲ್ಯಾಣ ಮಂಟಪ, ಅದು 500 ಜನ ಕೂತ್ಕೋಬಹುದು ಅಂತ ಕಲ್ಯಾಣ ಮಂಟಪ ತಗೊಂಡಿದ್ದಾರೆ ಮೇಡಮ್ ಅವರು, ಗೀತಾ ಮೇಡಮ್ ಸರ್. ಅವರು. ಓಕೆ, ಸೊ ಅದಕ್ಕೆ ಅಲ್ಲಿ ಅವರ ಪೂರ್ತಿ ಸಂಬಂಧಿಕರು ಮತ್ತೆ ಅಲ್ಲಿ ಯೋಗ ಟೀಮ್ಸ್ ಅವೆಲ್ಲ ಇದೆ. ಅವರೆಲ್ಲರೂ ಸೇರಿ ಒಂದು 300 ಜನ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಅವರು. ಇನ್ನೂ 200 ಜನಕ್ಕೆ ನಾವು ಪ್ರಯತ್ನ ಮಾಡೋಣ. ಟೋಟಲ್ 500 ಜನ ಆಗ್ತಾರೆ ಅಲ್ಲಿ. ಓಕೆ, ಸರಿ ಸರ್, ನಮ್ಗಾದ್ರೆ ನಮ್ಮ ಸ್ತ್ರೀ ಶಕ್ತಿ ಗುಂಪುಗಳನ್ನ ನಾವ್ ಇದ್ ಮಾಡ್ಕೊಳ್ತೀವಿ ಬಿಡಿ ಸರ್. ಎಸ್, ಇವತ್ತಿಂದನೇ ಶುರು ಮಾಡಿ ಮೇಡಮ್, ಒಂದ್ ಕಡೆ ಆಗ್ತಾ ಇರ್ಲಿ ಅದು. ಸರಿ ಸರ್, ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ನನಗೆ ಶನಿವಾರ ದಿವಸ ಮೈಸೂರಿಗೆ ಎಷ್ಟು ಜನ ರೀಚ್ ಆಗ್ತಾರೆ ಅದರದೊಂದು ಸಂಖ್ಯೆ ಬೇಕಾಗತ್ತೆ. ಯಾಕೆಂದ್ರೆ ಶನಿವಾರ ರಾತ್ರಿ ಅವ್ರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ನಮ್ಮ ಯೋಗಾಭ್ಯಾಸಿಗಳು ಕೇಳ್ತಾ ಇದ್ರು ಎಷ್ಟು ಜನ ಬರ್ತಾರೆ ಏನು ಅಂತ, ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳಿ ಅಂತೇಳಿ. ಹಾಗಾಗಿ ಶನಿವಾರ ರಾತ್ರಿ ವಾಸ್ತವ್ಯಕ್ಕೆ ಬರ್ತಕ್ಕಂಥವ್ರು ಎಷ್ಟು ಜನ, ದಯಮಾಡಿ ನನಗೆ ಅದನ್ನ ತಿಳಿಸಿದ್ರೆ, ಯಾರು ಇಲ್ಲಿ ನಮ್ಮಲ್ಲಿ ಸೀನಿಯರ್ ಮಾಸ್ಟರ್ಗಳು ಇದೀವಿ, ತಿಳಿಸಿದ್ರೆ ತುಂಬಾ ಅನುಕೂಲ. ಮತ್ತೆ ರಾತ್ರಿ ಪ್ರಯಾಣ ಮಾಡಿಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಷ್ಟು ಜನ ತಲುಪ್ತೀರಿ ಅದ್ರದ್ದು ಮಾಹಿತಿ ನನಗೆ ಸ್ವಲ್ಪ ಬೇಕು. ಯಾಕಂದ್ರೆ ಅಲ್ಲಿಂದ ಹಾಗೆ ಬಂದು ನೇರವಾಗಿ ಟ್ರೈನ್ ಇಂದ ಬಂದು ಹಾಗೆ ಅಟೆಂಡ್ ಮಾಡಕ್ ಆಗಲ್ಲ. ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿರೋದ್ರಿಂದ ಎಷ್ಟು ಜನ ಶನಿವಾರ ಬರ್ತಾ ಇದ್ದೀರಿ, ಭಾನುವಾರ ಅರ್ಲಿ ಮಾರ್ನಿಂಗ್ ಎಷ್ಟು ಜನ ಬರ್ತೀರಿ, ಅದೆಲ್ಲ ನನಗೊಂಚೂರು ಮಾಹಿತಿಯನ್ನ ಕೊಟ್ರೆ ತುಂಬಾ ಬಂದ್ಮೇಲೆ ನಾವು ಓಡಾಡೋ ಇದು ತಪ್ಪುತ್ತೆ. ಎಸ್ ಸರ್, ಅದೇ 2 ಡೇಸ್ ಮುಂಚೆ ಸಿಗ್ತದೆ ಸರ್, ಅದು 2 ಡೇಸ್ ಮುಂಚೆ. ಯಾಕಂದ್ರೆ ಎಲ್ಲರೂ ಕಾಲ್ ಮಾಡ್ಬೇಕು. ಸಂಸ್ಥೆದಿಂದ ಮತ್ತೆ ನಮ್ಮ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಅವರು ಕರೆ ಮಾಡ್ತಾರೆ. ಎಲ್ಲರೂ ಗೊತ್ತಾಗತ್ತೆ ಯಾರ್ಯಾರು ಬರ್ತಾ ಇದಾರೆ ಅಂತ ಗೊತ್ತಾಗತ್ತೆ. ಹರೀಶ್ ಅವರು ಸಾಟರ್ಡೆ ಅಂತ ಗೊತ್ತಾಯ್ತು. ರಾಜು ಅನ್ಮ್ಯೂಟ್ ಆಗಿಲ್ಲ, ಮ್ಯೂಟ್. ಇವಾಗ ಅನ್ಮ್ಯೂಟ್ ಆಯ್ತು ಗುರುಜಿ. ನಂದು ಶನಿವಾರ ಪ್ರೀ ವೆಡ್ಡಿಂಗ್ ಮುಗಿಸ್ಕೊಂಡ್ ಬರ್ತೇನೆ ಗುರುಜಿ. ಸಂಡೇ ಬರ್ತೇನೆ ಗುರುಜಿ ನಾನು. ಸಂಡೇ? ಹೌದಾ, ಸಂಡೇ ಮಾರ್ನಿಂಗ್ ಇರ್ತೇನೆ. ಓಕೆ. ನಿಮ್ದು ರಾಜು ಕ್ಯಾಮರಾ ಸಿಸ್ಟಮ್ ಇದೆಯಾ ನಿಮ್ದು? ಹೌದು ಗುರುಜಿ, ನಾನು ಫೋಟೋಗ್ರಾಫರ್ ಅಲ್ಲ ಗುರುಜಿ. ನಾನು ಅಲ್ಲ, ವಿಡಿಯೋ ಎಲ್ಲ ಮಾಡ್ತೀರಾ? ಫೋಟೋ ವಿಡಿಯೋಸ್ ಎಲ್ಲ ಮಾಡ್ತೇನೆ ಗುರುಜಿ. ವಿಡಿಯೋ ಅಂದ್ರೆ ಈ ವಿಡಿಯೋ ಮೊನ್ನೆ ರಾಯಚೂರ್ದು ನೋಡಿದ್ರಾ ನೀವು? ಅಲ್ಲಿ ಎಲ್ಲೇ ಕಾರ್ಯಕ್ರಮ ಬರುವಾಗ ಈ ವಿಡಿಯೋವನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ರಾಯಚೂರ್ದು ಬಂದಿದೆ ವಿಡಿಯೋ, ಬಟ್ ಸೌಂಡೇ ಇಲ್ಲ. ಹೌದ್ರಾ ಗುರುಜಿ? ಸೇಮ್ ಸಮಸ್ಯೆ ಅದು ರಾಯಚೂರಲ್ಲಿ ಆಗಿರೋದು ಮತ್ತೆ ಇಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅವ್ರಿಗೆ ಸಂದೀಪ್ ಅವ್ರಿಗೆ ಹೇಳಿದ್ವಿ, ಬಟ್ ಅದು ಇನ್ನೂ ಏನು ಕರೆಕ್ಷನ್ ಆಗಿಲ್ಲ ಅಂತ ಅನಿಸ್ತದೆ. ಇವೆಲ್ಲ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಎಷ್ಟೆಷ್ಟು ವ್ಯಕ್ತಿಗಳು, ವಿಶಿಷ್ಟ ವ್ಯಕ್ತಿಗಳೆಲ್ಲ ತಜ್ಞರೆಲ್ಲ ಬಂದು ಟೀಚ್ ಮಾಡಿರ್ತಾರೆ. ಎಲ್ಲಾನು ನಿಷ್ಪ್ರಯೋಜನ ಆಗತ್ತಿತ್ತು ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ. ನಮ್ಗೇನಂದ್ರೆ ಗೊತ್ತಾಗಲ್ಲ, ಆ ಸ್ಥಳೀಯಲ್ಲಿ ಯಾರು ಏನ್ ಮಾಡ್ತಾರ ಗೊತ್ತಾಗಲ್ಲ. ಇಲ್ಲಿಂದ ಅಂತೂ ನಾವು ಕರ್ಕೊಂಡ್ ಬರಕ್ಕೂ ಆಗಲ್ಲ. ಇದು ಏನಂತಂದ್ರೆ ಸ್ಟೇಜ್ ಮುಂಚೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಏನೇನು ಅದಕ್ಕೆ ಟೆಸ್ಟ್ ಮಾಡ್ಬೇಕು, ಟೆಸ್ಟ್ ಮಾಡಿ ಅವಾಗ ಅವ್ರು ಬಿಡ್ಬೇಕು. ಫಸ್ಟ್ ರೆಕಾರ್ಡ್ ಮಾಡ್ಕೊಂಡು ಟೆಸ್ಟ್ ಮಾಡಿ ಅವ್ರು ಕೇಬಲ್ ಹಾಕಿದ್ರು ಇಲ್ಲ, ಅದು ತಪ್ಪಾಗಿದೆ ಅಂತ ಅನಿಸ್ತದೆ ಅಲ್ಲಿನೂ. ಈಗ ರಾಯಚೂರಲ್ಲಿ ಹೋಯ್ತು, ಅದು ವಿಡಿಯೋನೇ ಬಂದಿಲ್ಲ ಬಿಡಿ. ಈಗ ಮತ್ತೆ ಇಲ್ಲಿ ಆಗ್ತದೆ ಅಂತ ನನಗೂ ಅರ್ಥ ಆಗ್ತಾ ಇದೆ. ಈಗ ಆಲ್ರೆಡಿ ಕೇಳಿದ್ವಿ, ಬಟ್ ಉತ್ತರ ಬಂದಿಲ್ಲ. ಸ್ವಾಮಿಯವರೇ ಇದೀರಾ? ಸ್ವಾಮಿಯವರು ಇಲ್ಲ, ಆಯ್ತು. ಸೊ ಇದು ಸ್ವಲ್ಪ ಗಮನಿಸಿ. ಇಲ್ಲಾಂದ್ರೆ ನೀವು ನಿಮ್ದು ವಿಡಿಯೋ ಕರೆಕ್ಟ್ ಆಗಿದೆ ಅಂದ್ರೆ ಅದಕ್ಕೆ ಏನ್ ಚಾರ್ಜಸ್ ಆಗುತ್ತೋ ಪೇ ಮಾಡೋಣ, ಬಟ್ ಯು ಹ್ಯಾವ್ ಟು ಟೇಕ್ ಕಂಪ್ಲೀಟ್ ಕೇರ್ ಅಂತ ಅನಿಸ್ತದೆ. ಇಲ್ಲ ಅಂದ್ರೆ ಇಲ್ಲಿ ಬಂದಿರುವಂತ ವಿಡಿಯೋವನ್ನು ನೀವು ಗೈಡ್ ಮಾಡ್ಬೇಕಾಗತ್ತ ಪರಿಸ್ಥಿತಿ.
ಅಲ್ಲ ಬರ್ತಾವ ಗುರುಜಿ. ಅಂದ್ರೆ ಇವಾಗ ಇಲ್ಲಿ ಏನಾಗುತ್ತೆ ಗುರುಜಿ, ನಾ ಕಾರ್ಯಕ್ರಮ ಬಂದಿರ್ತೇನೆ, ಇಲ್ಲಿಗೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ಕ್ಯಾಮ್ರಾಗಳು ಬೇಕಾಗ್ತದೆ. ನೆಕ್ಸ್ಟ್ ನಂದು ಇನ್ನೊಂದು ಏನ್ ಗುರುಜಿ ಅಂದ್ರೆ, ನಾವ್ ಅಲ್ಲಿಗೆ ಬರ್ಬೋದು ಗುರುಜಿ, ಬೇರೆ ಏನಾದ್ರು ಕಾರ್ಯಕ್ರಮ ಒಪ್ಕೊಂತಾನೆ. ನಾನು ಕ್ಯಾಮ್ರಾ ಫೋಟೋ ವಿಡಿಯೋ ಮಾಡಕತ್ತಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಅಲ್ಲಿ ಇದು ಹೋಗ್ಬಿಡುತ್ತೆ ಗುರುಜಿ, ಬರೀ ನಂದು ಬೇರೆ ಲೋಕದಲ್ಲಿ ಹೋಗ್ಬಿಡುತ್ತೆ. ಅದೇ ಅರ್ಥ ಆಯ್ತು. ಅದು ನಿಮ್ಗೆ ಅರ್ಥ ಆಯ್ತು, ನೀವು ಪಾಲ್ಗೊಳ್ಳೋಕ್ ಆಗಲ್ಲ ಅಂತ ಅರ್ಥ ಮೊನ್ನೆ ಆಗ್ತದೆ. ಬಟ್ ಆದ್ರೆ ಅಟ್ಲೀಸ್ಟ್ ನೀವು ಅದನ್ನ ಇನ್ಚಾರ್ಜ್ ತಗೊಳ್ಳಿ, ಇನ್ಚಾರ್ಜ್ ತಗೊಂಡು ಮೊನ್ನೆ ಬಂದಿದ್ದಲ್ಲ ಗುರುಜಿ, ಸಿದ್ರಬೇಟದಲ್ಲಿ ಮೊದ್ಲು ಅವರು ಆರಾಧ್ಯ ಅಂತ ಹೇಳಿ ಅವ್ರ ಮೊದ್ಲು ಪರಿಚಯ ಮಾಡ್ಕೊಂಡು ನೋಡಿದ ಮೊದಲಿಗೆ ಚೆನ್ನಾಗಿ ಮಾಡ್ತಾ ಇದ್ರು, ಎಲ್ಲ ಅವ್ರು ಕೇಬಲ್ ಹಾಕೊಂಡು ಶೂಟ್ ಮಾಡ್ತಾ ಇದ್ರು. ಆಮೇಲೆ ಅವ್ರು ಹಂಗೆ ಕಾಂಟ್ಯಾಕ್ಟ್ ನಾಗ ಇದಾರೆ ಗುರುಜಿ. ಇಲ್ಲ, ನೀವು ಒಂದು ಕೆಲಸ ಮಾಡಿ, ಈ ಅವರ ನಂಬರ್ ತಗೊಂಡು ಸಂದೀಪಿಂದ ಮಾತಾಡಿ, ನೀವು ಅದು ಏನದು ಸ್ಪಷ್ಟ ಮಾಡ್ತಿರೋ ಮಾಡಿ. ಬಟ್ ಮೊನ್ನೆ ಬಂದಿರುವಂತ ವಿಡಿಯೋ ನಾವು ಹಾಕೊಂಡು ನೋಡಿದ್ವಿ, ಶಬ್ದ ಇಲ್ಲ. ಈಗ ಸಿದ್ರಬೇಟದ ಪ್ರಾಬ್ಲಮ್ ಇದೆ ಗುರುಜಿ. ಹೌದು, ಸಿದ್ರಬೆಟ್ಟ ಅವ್ರ ನಂಬರ್ ಗುರುಜಿ, ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ. ಇಮಿಡಿಯೇಟ್ ಮಾತಾಡಿ. ಅದಕ್ಕೆ ನಾವು ಈ ರೀತಿ ಮಾಡ್ಬೋದಾ ನೋಡಿ ಸರ್. ಮತ್ತು ಯಾವ್ದೋ ಒಂದು ಕಾರ್ಯಕ್ರಮ, ಒಂದು ಡಾನ್ಸ್ ಆದ್ರೆ ಒಂದ್ ಸಾಂಗ್ ಅನ್ನ ಅಡ್ಜಸ್ಟ್ ಮಾಡ್ಬೇಕು ಗುರುಜಿ. ಬಟ್ ಪ್ರತಿಯೊಬ್ರು ಮಾತಾಡಿದ್ದನ್ನ ಅದನ್ನ ಏನ್ ಮಾಡಕ್ಕಾಗಲ್ಲ ಗುರುಜಿ. ಹಂಗಾಗಿ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ ಡೈರೆಕ್ಟ್, ಒಂದ್ಸಲ ಅವ್ರ ಹತ್ರ ಬೇಕಾದ್ರೆ ಬೆಟ್ಟ ಅಲ್ಲ, ನಮ್ಗೆ ಆತರ ಆದ್ರೆ ಕಷ್ಟ. ಆತರ ಆದ್ರೆ ನಾವು ಅಂತ ವಿಡಿಯೋ ಸಿಸ್ಟಮ್ಸ್ ಬೇಡ, ಕೆಮರಾಸ್ ಬೇಡ, ಯಾವ್ದು ಬೇಡ. ನಮ್ಗೆ ಬೇಕಾಗಿರೋದು ಖಂಡಿತ ಏನೇನೋ ಒಂದು ಮಾತು ಮಾತಾಡಿದ್ರು ಡಯಾಸ್ ಮೇಲೆ ಅದು ರೆಕಾರ್ಡ್ ಆಗ್ಬೇಕು, ವಾಯ್ಸ್ ಇರಬೇಕು, ಇನ್ನೊಬ್ರು ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಇರ್ಬೇಕು ಅದು ಫ್ಯೂಚರ್ ಅಲ್ಲಿ. ಇದೆಲ್ಲ ಏನಂದ್ರೆ ನಾವು ಎಸ್ ರಾಜು ಅವರ ಇಲ್ಲಿ ಏನು ಅಂತ ಹೇಳಿದ್ರೆ, ಗುರುಜಿ ಒಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ವಿಚಾರವನ್ನ ಮಂಡಿಸಿದ್ದಾರೆ ಅಂತಂದ್ರೆ, ಒಂದು ಭಾಷಣ ಮತ್ತು ಒಂದು ಪ್ರವಚನವನ್ನ ಕೇಳೋದಿದೆಯಲ್ಲ, 100 ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಕ್ಕೆ ಸಮ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ವರ್ಷಗಳಿಂದ ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರ ಸಾರವನ್ನ ಅಲ್ಲಿ ಪ್ರಸ್ತುತಪಡಿಸಿರ್ತಾರೆ. ಆದ್ರಿಂದ ನಮ್ಗೆ ಆ ವಾಯ್ಸ್ ಬೇಕು, ಅಲ್ಲಿ ಬರ್ತಕ್ಕಂಥ ವಿಚಾರಗಳು ನಮ್ಗೆ ಬೇಕು. ಅದಕ್ಕೆ ನಾವು ಈಗ ಮಾಡ್ಬೋದ ನೋಡಿ ಸರ್, ಇನ್ಮೇಲೆ ಯಾರ್ದು ಮೊಬೈಲ್ ನಲ್ಲಿ ಸ್ವಲ್ಪ ಇದು ಏನು ಏನ್ ಹೇಳ್ತಾರೆ, ಅದು ಹೆಚ್ಚು ಸಂಗ್ರಹ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತಲ್ಲ, ಅಂತವನ್ನ ನಾವು ಅಲ್ಲಿ ಯಾರಾದ್ರೂ ಒಬ್ರು ಪ್ಲೇ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಮೊಬೈಲು ಸಂಗ್ರಹ ಮಾಡುವಷ್ಟು, ಟ್ರ್ಯಾಕ್ ಮಾಡುವಷ್ಟು ಈ ಮಾಮೂಲಿ ವಿಡಿಯೋ ಕ್ಯಾಮ್ರಾಗಳಿದಾವಲ್ಲ, ವಿಡಿಯೋ ಚೆನ್ನಾಗಿ ಮಾಡ್ತವೆ, ಅವು ಸೌಂಡ್ ಟ್ರ್ಯಾಕ್ ಮಾಡೋದಿಲ್ಲ ಹೆಚ್ಚಾಗಿ. ಇದು ಸಮಸ್ಯೆ ಅಂತ ಕಾಣುತ್ತೆ. ಸೌಂಡ್ ಅನ್ನೋದು ನಾವು ಇಲ್ಲಿ ಸೆಂಟ್ರಲ್ಲಿ ಮಾಡಿದ್ವಿ ಕಾರ್ಯಕ್ರಮಗಳು ಎಲ್ಲ. ಮತ್ತೆ ನಾವು ಇದಕ್ಕೂ ಬಿಟ್ಟಿದ್ವಿ, ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ವಿ. ಏನ್ ತೊಂದ್ರೆ ಇಲ್ಲ. ಅದೇನಂದ್ರೆ ಬೇಕಾಗಿರುವಂತ ಕೇರ್ ತಗೋಬೇಕು. ಕೇಬಲ್ ಹಾಕೋದಾಗ್ಲಿ, ಮತ್ತೆ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಸಂಬಂಧಿತ ಏನಾದ್ರು ಇದ್ರೆ ಇವೆಲ್ಲ ಮುಂದೆನೆ. ಅದಕ್ಕೆ ಈಗ ನಾವು ಅಲ್ಲಿನೂ ಆ ಕಾರ್ಯಕ್ರಮದಲ್ಲಿನೂ ಅಷ್ಟೇ, ಮೈಸೂರಲ್ಲಿ ಯಾರನ್ನೂ ನಾವು ತಗೋತಾ ಇದೀವಿ ಅಂದ್ರೆ ನಿಮ್ಮ ಲೋಕಲ್ ಅಲ್ಲಿ ಅವ್ರ ಹತ್ರ ಫಸ್ಟ್ ರಾಜು ಅವ್ರು ಮಾತಾಡ್ಲಿ. ನಾನು ಮಾತಾಡ್ತೇನೆ ಗುರುಜಿ. ಆಮೇಲೆ ಇನ್ನೊಂದು ಗುರುಜಿ, ಅವರು ಕೇಬಲ್ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಒಂದ್ 10 ನಿಮಿಷ ಅದನ್ನ ಮೊದ್ಲೇ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ ಗುರುಜಿ. ಒಂದೊಂದ್ಸರಿ ಏನಾಯ್ತು, ಕೇಬಲ್ ಅಲ್ಲಿ ಕೊಟ್ಟು ಇಲ್ಲಿ ರೆಕಾರ್ಡಿಂಗ್ ಆಗ್ತಿದೆ ಅಂತ ಕೈಬಿಟ್ರೆ ಇದು ಹೋಯ್ತು, ಆ ಹೊರಗಿನ ಔಟ್ ಡೋರ್ ಅದು ಸೌಂಡ್ ಹೋಗ್ಬಿಡುತ್ತೆ ಗುರುಜಿ. ಅದಕ್ಕೆ ಅನ್ನೋದು ನಾನು ಹೇಳೋದು, ಈಗ ಈ ರೀತಿಯಲ್ಲಿ ಆಗಿದೆ. ಈಗ ಅದನ್ನು ಮಾತಾಡಿ ಎಷ್ಟು ಕರೆಕ್ಷನ್ ಮಾಡಕ್ಕಾಗತ್ತೋ ನೋಡಿ, ಅದು ವೇಗವಂತವಾಗಿ ನಮ್ಗೆ ಕಲಿಸಿ ಅದು. ಯಾಕಂದ್ರೆ ಈಗ ಅಷ್ಟೆಲ್ಲ ಅದ್ಭುತವಾದ ಎಲ್ಲ ಆಯ್ತು, ಅಲ್ಲಿ ಪ್ರವಚನಗಳು, ಭಾಷಣ, ಮತ್ತೆ ಟ್ರೈನಿಂಗು ಹಲವಾದ ರೀತಿಯಲ್ಲಿ ನಾವು ಮಾಡಿದೀವಿ ಸ್ಟೇಜ್ ಮೇಲೆ. ಇದು ಯಾವ್ದು ಒಂದಿಲ್ಲ ಈಗ. ಸರಿ, ಮಾತಾಡ್ತೇನೆ ಗುರುಜಿ, ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಅಲ್ಲಿ ಮೈಸೂರ್ದು ಆ ರೀತಿಯಲ್ಲಿ ನೀವು ನೋಡ್ಬೇಕಾಗತ್ತೆ. ನಾವು ಸರ್ ಅಲ್ಲಿ ಗೊತ್ತಿರೋಂತ ವಿಡಿಯೋ ಕ್ಯಾಮ್ರಾ ಪರ್ಸನ್ಸ್ ಇದ್ರೆ ನಂಬರ್ಸ್ ತಗೊಂಡ್ರೆ ಒಳ್ಳೆ ಮಾಡೋರು, ಇವ್ರು ಕೊಟ್ಬಿಟ್ಟು ಇವರಿಂದ ಅವ್ರಿಗೆ ಸ್ವಲ್ಪ ಏನು ಆದೇಶ ನನಗೆ ಜವಾಬ್ದಾರಿ ಕೊಡಿ. ಹೆಂಗ್ ಬೇಕಾದ್ರೆ ಅವ್ರ ಹತ್ರ ಕನೆಕ್ಟಿವಿಟಿ ಇರ್ತೇನೆ ಗುರುಜಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಫೋಟೋ ವಿಡಿಯೋಗ್ರಾಫರ್ಗೆ ಏನೈತಲ್ಲ ಅದು ಕನೆಕ್ಟಿವಿಟಿ ನಾ ಇರ್ತೇನೆ ಗುರುಜಿ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಅದ್ಭುತವಾದ ಸೇವೆ ಅದು. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ತಲುಪಿಸೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಬಂದಿದ್ರೆ ಸಿದ್ರಬೆಟ್ಟದ್ದು ಎಷ್ಟೋ ಜನ ನೋಡ್ತಾ ಇದ್ರು, 1000 ಜನ ನೋಡ್ತಾ ಇದ್ರು, ಬಟ್ ಅವಕಾಶನೇ ಇಲ್ಲ ಈಗ. ಅದನ್ನ ಒಂದ್ ಕಾರ್ಯಕ್ರಮ ಆಗುತ್ತಲ್ಲ ಗುರುಜಿ, ಆನ್ ಸ್ಪಾಟ್ ಬ್ಯಾಕ್ ಹೋಗಿ ನೋಡ್ಕೊಂಡ್ ಚೆಕ್ ಮಾಡ್ಕೊಂಡ್ರೆ ಅದು ಗೊತ್ತಾಗ್ಬಿಡ್ತೀರಿ. ಎಸ್, ಅದೆಲ್ಲ ಅಲ್ಲೇ ನೋಡಿ ಅಲ್ಲೇ ಪರಿಷ್ಕಾರ ಮಾಡೋದು. ಕಂಟಿನ್ಯೂ ಇರಲ್ಲ ಗುರುಜಿ, ಅವಾಗ ಬಿಡುವಿದ್ದಾಗ ಈಗ ಒಂದ್ ಕಾರ್ಯಕ್ರಮ ಮುಗಿದ ತಕ್ಷಣ
ಆ ಆಡಿಯೋ ವಿಡಿಯೋ ಎರಡು ಚೆಕ್ ಮಾಡ್ಬಿಟ್ರೆ ನೆಕ್ಸ್ಟ್ ಅದು ಕಂಟಿನ್ಯೂ ಇದ್ರು ಕರೆಕ್ಟ್ ಆಗುತ್ತೆ. ಹೌದು, 1 ಗಂಟೆ ಆದ್ಮೇಲೆ ಚೆಕ್ ಮಾಡಿ, ಹಾಲ್ಟ್ ಮಾಡಿ ಸ್ವಲ್ಪ, ಏನಾಗತ್ತೆ. ಈಗ ನೋಡಿ, ಈಗ ನಾವು ಅವ್ರೇನು ದುಡ್ಡು ಅನ್ನೋದು ಕಡಿಮೆ ಮಾಡಲ್ಲ. ಏನೇ ಕ್ವಾಲಿಟಿ ಏನೇ ಬಂದ್ರು ಅವ್ರ ಅಮೌಂಟ್ ಅವರ ನಾವು ಏನು ನಿರ್ಣಯ ಮಾಡಿರ್ತೀವೋ ತಗೊಂಡು ಹೋಗ್ತಾರೆ. ಅದರಲ್ಲಿ 1 ರೂಪಾಯಿ ಕಡಿಮೆ ಮಾಡಿದ್ರೆ ಒಪ್ಪಲ್ಲ. ಮತ್ತೆ ಇಲ್ಲಿ ನೋಡಿದ್ರೆ ಡ್ಯಾಮೇಜ್ ಆಗಿದೆ. ರಾಯಚೂರ್ದೇ ಆಗಿದೆ, ಗೊತ್ತಿಲ್ಲ ಅಂತಾನೆ ನಾವು ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಮತ್ತೆ ನಾನು ಏನೇ ಕರೆಸಿದ್ವಿ, ಇದು ಆಗ್ಬಾರ್ದು, ಈ ರೀತಿಯಲ್ಲಿ ಆಗಿದೆ ಅಂತಂದ್ರೆ, ಇಲ್ಲಲ್ಲ ನಮ್ಮ ಕ್ಯಾಮರಾಸ್ ಎಲ್ಲ ಸೂಪರ್ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಈ ಕೊರತೆ ಈ ತರ ಆಯ್ತು. ಎಲ್ಲ ಟುಸ್ಸು. ಅದನ್ನೇ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ ಸರ್, ಇದು ಒಂಥರ ಏನೋ ಅಂದ್ರೆ ಪ್ರಾಮಾಣಿಕವಾಗಿ ಮಾಡುವಂತ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಅಲ್ಲ, ರಾಯಚೂರು ಮತ್ತೆ ಸಿದ್ದರಬೆಟ್ಟದಲ್ಲಿ ಎರಡು ಕಡೆ ನಡೆದಿರುವಂತ ಕಾರ್ಯಕ್ರಮ ಇದೆಯಲ್ಲ, ಅದು ಅಭೂತಪೂರ್ವವಾದದ್ದು. ಸಾಕಷ್ಟು ಮಾಹಿತಿಗಳು ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂತ ಮಾಹಿತಿ ಅಲ್ಲಿ ಬಂದಿದೆ. ಸೊ ಹಾಗಾಗಿ ನಮ್ಗೆ ಆ ಸೌಂಡೇ ಇಲ್ಲ ಅಂತಂದ್ರೆ ಬರೀ ಸಿನಿಮಾ ನೋಡ್ಕೊಂಡು ಮೂಕಿ ಚಿತ್ರ ನೋಡ್ದಂಗೆ ಏನು ಪ್ರಯೋಜನ ಆಗೋದಿಲ್ಲ. ಅದನ್ನ ಸ್ವಲ್ಪ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಸ್ವಲ್ಪ ಸರಿ ಮಾಡಿ. ಮತ್ತೆ ನನಗೆ ಇನ್ನೊಂದು ಅನ್ಸುತ್ತೆ ಸರ್, ಈಗ ಫೌಂಡೇಶನ್ ನಲ್ಲಿ ನಿಮ್ಮ ಹುಡುಗರು ಇದಾರಲ್ಲ, ಯಾರು ವಿಡಿಯೋ ಮಾಡ್ತಾರಲ್ಲ, ಆ ಹುಡುಗನೊಬ್ಬನ ಜೊತೆಲಿ ಎತ್ತಾಕೊಂಡ್ ಬಂದ್ಬಿಟ್ರೆ ಆಯ್ತು. ಇಲ್ಲ, ಅವರು ಏನಂದ್ರೆ ಸರ್, ಅವ್ರಿಗೂ ಕೆಲಸ ಇರ್ತದೆ, ಬಟ್ ಅವ್ರಿಗೆ ಅಷ್ಟು ಐಡಿಯಾ ಬರಲ್ಲ. ವಿಡಿಯೋ ಅಂದ್ರೆ ಅವರು ಬಂದಿರೋದು ಎಡಿಟ್ ಮಾಡ್ತಾರೆ ಬಿಟ್ಟು, ಅವರು ಅದರಲ್ಲಿ ಪ್ರಾವೀಣ್ಯತೆ ಇಲ್ಲ. ರಾಜು ಅಂತ ಅವರು ಯಾಕಂದ್ರೆ ಈಗ ಇದು ಸಮಗ್ರ ಸ್ವಾಸ್ಥ್ಯ ಫೆಸ್ಟ್ ನಡೀತಲ್ಲ, ಅಲ್ಲಿ ಆ 2 ಪ್ರೋಗ್ರಾಮ್ಗಳದ್ದು ಮತ್ತೆ ಇವರು ಸದಾನಂದಗಿರಿ ಮಹಾರಾಜ್ ಅವ್ರು ಬಂದಾಗ ನಡೆದಂತ ಕಾರ್ಯಕ್ರಮ, ಇವೆರಡೂ ಕಾರ್ಯಕ್ರಮಗಳದ್ದು ಪ್ರತಿಯೊಂದು ಶಬ್ದಗಳು ಕೂಡ ಬಂದಿವೆ. ತುಂಬಾ ಚೆನ್ನಾಗಿದೆ, ಬಹಳ ಸ್ಪಷ್ಟವಾಗಿದೆ. ಟಿವಿ ಅವರು ಮಾಡಿದಾರೆ ಸರ್, ಮೊನ್ನೆ ಟಿವಿ ಅವರು ಮಾಡಿದ್ದಾರೆ, ನೋಡಿದ್ರಲ್ಲ ಟಿವಿ ಅವರು ಎಲ್ಲ ಚೆನ್ನಾಗಿದೆ. ಹೌದು ಸರ್, ನಾವೇನ್ ಮಾಡ್ಬೇಕು ಅಂತಂದ್ರೆ ಯಾರು ನಮ್ಗೆ ಸೌಂಡು ಮತ್ತೆ ವಿಡಿಯೋ ಎರಡು ಸ್ಪಷ್ಟವಾಗಿ ನಮ್ಗೆ ಇದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಅವ್ರನ್ನ ನಮ್ ಜೊತೆಲಿ ಹಾಕೊಂಡ್ ಬಂದ್ಬಿಡ್ಬೇಕಷ್ಟೇ. ಇಲ್ಲ, ಅವರು ಬೇರೆ ವಿಧಿ ಇಲ್ಲ. ಇಲ್ಲ ಸರ್, ಬೇರೆ ಊರಿಂದ ಬಂದ್ರೆ ಅದು ತರ ಚಾರ್ಜಸ್ ಎಲ್ಲ ಜಾಸ್ತಿ ಆಗ್ಬಿಡ್ತವೆ ಎಲ್ಲ. ಅವ್ರಿಗೆ ತುಂಬಾ ಒಂಥರ ವ್ಯವಸ್ಥೆನೆ ಬೇರೆ, ಅದೆಲ್ಲ ಕ್ಯಾರಿ ಮಾಡೋದು ಅದೆಲ್ಲ. ದೂರ ಅಂದ್ರೆ ದೂರ ಇರ್ತಾರ, ಅವ್ರು ಬರಲ್ಲ. ಅಲ್ಲ, ಈಗ 700-800 ಕಿಲೋಮೀಟರ್ ಆದ್ರೆ ಬೇಡ, ಈಗ ಹತ್ತರದ್ದು. ಈಗ ಸಿದ್ದರಬೆಟ್ಟಕ್ಕೆ ಕರ್ಕೊಂಡ್ ಬರ್ಬೋದಾಗಿತ್ತು, ಮೈಸೂರು ಕರ್ಕೊಂಡ್ ಬರ್ಬೋದು. ಅಲ್ಲ, ಸಿದ್ದರಬೆಟ್ಟಕ್ಕೆ ಏನಂದ್ರೆ ಸಂದೀಪ್ ಅವರು ತುಂಬಾ ಆಶ್ವಾಸನೆ ಕೊಟ್ಟಿದ್ರು. ಇಲ್ಲ ಸರ್, ಅದು ಆಗೋದಿಲ್ಲ, ಇವರು ಎಕ್ಸಲೆಂಟ್, ಇವರು ಟೀಮು ಅದಿದಂತೇಳಿ ಪರಿಚಯ ಮಾಡಿದ್ರು. ನಾನು ಅದೇ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡೋಣ ಸರ್, ಅದೇನ್ ಇಂಪ್ರೂವ್ ಆಗತ್ತೋ ರಾಜ್ಯ ಅವ್ರು ಮಾತಾಡ್ಲಿ. ಇಲ್ಲ ಗುರುಜಿ, ಆಮೇಲೆ ಅವ್ರಿಗೆ ವಿಡಿಯೋಗ್ರಾಫರ್ ಈಗ ಹೇಳಿದ್ರಲ್ಲ ಗುರುಜಿ, ನಾಗರಾಜ್ ಗುರುಜಿ, ಅವ್ರಿಗೆ ಕರೆಕ್ಟ್ ಆಗಿ ಅಡ್ವಾನ್ಸ್ ಅವ್ರನ್ನ ನಮ್ ಜೊತೆ ಕರ್ಕೊಂಡ್ ಬರ್ಬೇಕಂದ್ರೆ ಅವ್ರು ಪ್ರೋಗ್ರಾಮ್ ಲಿಸ್ಟ್ ಇರ್ತಾವ ಗುರುಜಿ. ಅವರು ಬರೀ ಇದೊಂದ್ ಕಾರ್ಯಕ್ರಮ ಅಲ್ಲ ಗುರುಜಿ, ವೆಡ್ಡಿಂಗ್ ಸೀಸನ್ ಇರುತ್ತಾ, ಅದು ಅವಾಗ ಅವ್ರು ಅಲ್ಲೇ ಬುಕ್ ಆಗಿರ್ತಾವ ಗುರುಜಿ. ಅಡ್ವಾನ್ಸ್ ಆಗಿ ಅವ್ರಿಗೆ ಹೇಳ್ಬೇಕು. ಪ್ಲಸ್ ಅವ್ರಿಗೆ ಆ ಡೇಟ್ ನಾವು ಫಂಕ್ಷನ್ ಆಗ್ಲಿ ಬಿಡ್ಲಿ, ಆ ಡೇಟ್ ನಾವು ಫಿಕ್ಸ್ ಮಾಡ್ಬಿಟ್ಟು ಅವ್ರಿಗೆ ಇದು ಆಗ್ಬಿಡುತ್ತೆ ಗುರುಜಿ. ಆಯ್ತು, ಅದು ಸ್ವಲ್ಪ ನೀವು ಗಮನ ಕೊಡಿ ಇವತ್ತು ಅರ್ಜೆಂಟ್. ಮಾತಾಡ್ತೇನೆ ಗುರುಜಿ, ನಾನು ಆರಾಧ್ಯರ ಜೊತೆ ಮಾತಾಡ್ತೇನೆ ಗುರುಜಿ, ಅದು ಏನಾಗಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ರೈಟ್. ಸೊ ಮಾಸ್ಟರ್ಸ್, ಇಲ್ಲಿರುವಂತ ಬೇರೆ ಮಾಸ್ಟರ್ಸ್ ಇದರ ಹೇಮಾ ಮೇಡಮ್ ಮಿಕ್ಕಿದ್ದು ಯಾರೆಲ್ಲ ಐಡಿಯಾ ಇದ್ರೆ ಇದ್ರ ಬಗ್ಗೆನೂ ಸ್ವಲ್ಪ ಜೋಡಿಸ್ಕೊಳ್ಳಿ. ಇದು ಕಾರ್ಯಕ್ರಮ ಮಿಸ್ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಈಗ ಏನಾಗಿದೆ, ಸಿದ್ದರಬೆಟ್ಟದ್ದು ಎಷ್ಟು ಅಲ್ಲಿ ನಡೀತು ಸ್ಟೇಜ್ ಮೇಲೆ, ಅವೆಲ್ಲ ಪ್ರತಿಯೊಂದು ರೆಕಾರ್ಡ್ ಆಗಿ ಬರಬೇಕು, ಎಲ್ಲರಿಗೂ ಅದು ಉಪಯೋಗ ಆಗ್ಬೇಕು. ಮತ್ತೆ ಈವನ್ ನಮ್ಗೆ ನಾವ್ ಏನ್ ಮಾತನಾಡಿದ್ವಿ ಅನ್ನೋದು ಈಚೆ ಬಂದ್ಮೇಲೆ ನಮ್ಗೆ ಗೊತ್ತಿರೋ ತಲೆ ಒಳಗಿರೋದೇ ಇಲ್ಲ. ನಾವ್ ಏನ್ ಮಾತನಾಡಿದ್ವಿ ಅಲ್ಲಿ ಅಂತಕ್ಕಂಥದ್ದನ್ನ ಮತ್ತೆ ನಾವು ರೀಕಾಲ್ ಮಾಡ್ಕೊಳ್ಳೋದಕ್ಕೂ ಅದು ಬೇಕು. ಬೇರೆ ಕಡೆ ನಾವ್ ಇನ್ನೊಂದು ಜಾಗದಲ್ಲಿ ನಾವು ಮಾತನಾಡುವಾಗ ಇಲ್ಲಿ ಏನ್ ಮಾತನಾಡಿದ್ವಿ ಅದೇನು ಅಸಂಬದ್ಧವಾಗಿತ್ತ ಅಥವಾ ಸರಿಯಾಗಿತ್ತ ಅನ್ನೋದನ್ನ ತಿಳ್ಕೊಳಕ್ಕಾರು ನಮ್ಗೆ ಅವಲೋಕನ ಮಾಡ್ಕೊಳಕ್ಕಾರು ಬೇಕಾಗು. ಸೊ ಹಾಗಾಗಿ ನಾವ್ ಮಾತಾಡಿದೆಲ್ಲವೂ ಸರಿ ಇರೋದಿಲ್ಲ ಅಂತೂ ಗೊತ್ತು, ಎಲ್ಲವನ್ನು ಕರೆಕ್ಟ್ ಆಗಿ ನಾವು ಮಾತನಾಡಿರೋದಿಲ್ಲ ಅನ್ನೋದು ಸ್ಪಷ್ಟ. ಅದು ಆದ್ರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಈ ಮಾತನಾಡಬಾರ್ದು, ಈ ತರ ಶಬ್ದ ಬಳಸಬಾರ್ದು, ಈ ವೇನಲ್ಲಿ ಮಾತನಾಡಬಾರ್ದು ಅಂತಕ್ಕಂಥದ್ದು ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ಅದನ್ನ ನಾವು ಪುನರಾವಲೋಕನ ಒಂದ್ಸತಿ ಮಾಡ್ಕೋಬೇಕು. ಆವಾಗಲೇ ನಮ್ಗೆ ಅದು ಕ್ಲಾರಿಟಿ ಸಿಕ್ಕೋದು. ರೈಟ್ ಗುರುಜಿ, ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರದು ಶ್ರಮ ತುಂಬಾ ಇದೆ ಇಲ್ಲಿ.
ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಶ್ರಮ ಇರುತ್ತೆ, ಅದು ಒಂದು ನೆನಪಿನ ಕಾಣಿಕೆಯಾಗಿ ಉಳಿದ್ ಬಿಡ್ತೈತೆ. ಅದು ವಿಡಿಯೋ ಇತ್ತಂದ್ರೆ ಹೌದು ಅದನ್ನ ನೋಡ್ಕೊಂಡಾಗ ಹೌದು. ಅಲ್ಲಿ ತಪ್ಪಾಗಿದ್ದು ನಾವು ಸುಧಾರಿಸ್ಕೋಬಹುದು. ಮತ್ ಇನ್ನೊಂದು ಹೆಚ್ಚಿನದನ್ನ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದು ತುಂಬಾ ನಮಗೂ ಬೇಜಾರಾಯ್ತು ಗುರುಜಿ. ಅದು ಆಗ್ಲಿ ಹಂಗೇನಾಗಿರಕ್ಕಿಲ್ಲ, ಸಿದ್ರ ಬೆಟ್ಟದ್ದು ಆಗ್ಬೋದು ಗುರುಜಿ ಅಂತ. ಆದ್ರೆ ಈಗ ನೆಕ್ಸ್ಟ್ ಇದ್ರ ಮೇಲೆ ಒಂದು ಡಬಲ್ ನೋಟಿಸ್ ಅಂದ್ರೆ ಗಮನದಿಂದ ಹೆಚ್ಚು ಗಮನ ಕೊಡ್ಬೇಕಾಗಂತದ್ದು ಅಂತ ಅನಿಸ್ತಾ ಇದೆ. ಇನ್ನು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಒಂದು ಅಲ್ಲಿ ನಡೆಯುವಂಥದ್ದು ಅಲ್ಲೆಲ್ಲೇ ನೋಡಿ ಇದು ಕರೆಕ್ಟ್ ಇದೆ ಅಂದ್ರೆ ಮುಂದಕ್ಕೆ ಓಡಿಸೋದು, ಇಲ್ಲ ಅಂದ್ರೆ ಸ್ಟಾಪ್ ಮಾಡಿ ಅವ್ರು ಏನ್ ಮಾಡ್ತಾರೋ ಮಾಡಿ ಇನ್ನು ಉತ್ತಮವಾದ ರೀತಿಯಲ್ಲಿ ಮಾಡೋಂತ ಪರಿಸ್ಥಿತಿ ನೋಡ್ಬೇಕು ನಾವು. ಅಲ್ಲ, ಈಗ ಇವತ್ತಿನ ಮೊಬೈಲ್ಗಳು ತುಂಬಾ ಇಂಪ್ಲಿಮೆಂಟ್ ಆಗಿದಾವೆ. ಸೊ ಹಾಗಾಗಿ ಆ ರೀತಿ ಮಾಡೋದಾದ್ರೆ ಆ ವಿಡಿಯೋ ಇದನ್ ಬೇಕಾಗೇ ಇಲ್ಲ. ಮೊಬೈಲ್ಗಳಲ್ಲೇ ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ವಿಡಿಯೋ ಮಾಡ್ಬೋದು, ಒಳ್ಳೆ ರೆಕಾರ್ಡಿಂಗು ಮಾಡ್ಕೋಬಹುದು. ಬಟ್ ಅದು ರೆಸಲ್ಯೂಷನ್ ಬರೋದಿಲ್ಲ ಸರ್, ರೆಸಲ್ಯೂಷನ್ ಬರೋದಿಲ್ಲ. ಅದನ್ನ ಮಾಡ್ಬೋದು ಹೇಳಿ. ಮೊಬೈಲ್ ಅಲ್ಲಿ, ಆದ್ರೆ ಡೈರೆಕ್ಟ್ ನೀವು ಮಾತಾಡಿದ್ದು ಮೈಕಿನ ವಾಯ್ಸ್ ಅದು ರೆಕಾರ್ಡ್ ಆಗುತ್ತೆ ಗುರುಜಿ. ಈ ಮೊಬೈಲ್ ಅಲ್ಲಿ ಮಾಡಿದ್ರೆ ಸೌಂಡ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ನೀವು ಮಾತಾಡಿದ್ದು ಮೇನ್ ಇಂಟೆನ್ಷನ್ ನಿಮ್ಮ ವರ್ಡ್ಸ್ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ ಹೊರಗಿಂದ ಮಾಡಿ. ಆ ವಿಡಿಯೋ ಕ್ಯಾಮರಾದಾಗ ಕೇಬಲ್ ಕನೆಕ್ಟಿವಿಟಿ ಅವ್ರು ಫಸ್ಟ್ ನೋಡ್ಕೊಂಡ್ರೆ ಏನಾಗಲ್ಲ ಗುರುಜಿ. ಬಟ್ ಅದೇನೋ ಫಾಲ್ಟ್ ಮಾಡ್ಕೊಂಡು ಈ ಮೊಬೈಲ್ ಅಲ್ಲಿ ಶೂಟ್ ಮಾಡಿದ ಏನಾಗುತ್ತೆ, ಎಲ್ಲಾ ಸೌಂಡ್ ಅನ್ನು ಕ್ಯಾಪ್ಚರ್ ಮಾಡ್ತಾನೆ. ಯಾವ್ದೋ ಒಂದು ಸೌಂಡ್ ಆರ್ ನೋಡಿದ್ದು ಕೇಳುತ್ತೆ, ಇಲ್ಲಿ ಯಾರು ಕೂಗಿದ್ ಕೇಳುತ್ತೆ. ನೀವು ಮಾತಾಡಿದ್ದು ಅದ್ರಲ್ಲಿ ಕೇಳ್ಬೇಕಂದ್ರೆ ಸರಿ ಆಗಲ್ಲ ಗುರುಜಿ. ಅದು ಕರೆಕ್ಟ್ ರಾಜು ಅವರೇ. ಈಗ ರಾಯಚೂರದಲ್ಲಿ ನೋಡಿದ್ವಿ, ಅದೇ ರೀತಿಯಲ್ಲಿ ಎಲ್ಲಾ ಕ್ಯಾಪ್ಚರ್ ಮಾಡಿದೆ, ಅದನ್ನು ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ವಾಯ್ಸೇ ಬರ್ತಾ ಇಲ್ಲ. ಅಂದ್ರೆ ನಾವ್ ಹೇಳುದು ಒಂದ್ ದಿವಸ ಮುಂಚೆ ನಿಮ್ಗೆ ವಿಡಿಯೋ ಕ್ಯಾಮ್ರಾ ಪರ್ಸನ್ ನಂಬರ್ ಕೊಡ್ತೀವಿ, ಅವ್ರಿಗೆ ಇಂಥ ಪರಿಕರಗಳು ತಗೊಂಡ್ ಬರ್ಬೇಕು, ಈ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡಿ. ಅವ್ರು ಒಪ್ಕೊಂಡಿದ್ರೆ ಬರಕ್ಕೆ ಅಂದ್ರೆ ಇನ್ನೊಬ್ರು ನೋಡೋಣ ಅಷ್ಟೇ. ಓಕೆ. ಇಲ್ಲಾಂದ್ರೆ ಇದು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತಾರೆ ಈ ಕ್ಯಾಮ್ರಾ ಶೂಟಿಂಗ್ ಅನ್ನೋದು. ಈ ಟೆಕ್ನಿಕಲ್ ಮ್ಯಾಟರ್ ಅಲ್ಲಿ ಮಾಡಿ ವೇಸ್ಟ್ ಹಂಗಾಗ್ಬಿಡ್ತದೆ. ಯಾಕಂದ್ರೆ ಈ ಗುರುಜಿ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಯಾರು ಏನ್ ಮಾತಾಡಿದಾರೆ ಅದ್ರಲ್ಲಿ ಏನ್ ತಿಳ್ಕೊಳ್ಳಕ್ಕೆ ಆಡಿಯೋ ಬೇಕೇ ಬೇಕು ಗುರುಜಿ. ಇಲ್ಲ ಮತ್ತೆ ಕೇಳಕ್ ಹೋದ್ರೆ ಅವ್ರ ಅದಕ್ಕೆ ರಾಜು ಅವ್ರಿಗೆ ಒಂದು ಸಲಹೆ ಏನಂದ್ರೆ, ಈಗ ನಿಮ್ಗೆ ಇದ್ರದೆಲ್ಲ ಸಮಗ್ರವಾಗಿ ಐಡಿಯಾ ಇದೆ. ಈ ಐಡಿಯಾನ ನೀವು ಉಪಯೋಗಿಸ್ಕೊಂಡು ನೀವು ಅಟೆಂಡ್ ಮಾಡಿ ವಿತ್ ನಿಮ್ಮ ಇನ್ಸ್ಟ್ರೂಮೆಂಟ್ಸ್. ಈಗ ನೀವ್ ಹೇಳಿದ್ರಿ ನಾನು ಇದನ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾನು ನನ್ನ ಮನಸ್ಸನ್ನ ಇನ್ವಾಲ್ವ್ ಮಾಡಕ್ ಆಗಲ್ಲ ಅಂತ. ಹೇಳ್ಬೇಕು ಅಂದ್ರೆ ಕ್ಯಾಮ್ರಾಮೆನ್ ಇನ್ವಾಲ್ವ್ ಆಗುವಷ್ಟು ಬೇರೆ ಯಾರು ಇನ್ವಾಲ್ವ್ ಆಗೋಲ್ಲ. ಒಂದಾಯ್ತಾ? ಸ್ವಲ್ಪ ಪೂರ್ತಿ ಹೇಳ್ಬಿಡ್ತೀನಿ ನಾನು. ಹಂಗೂ ನಿಮ್ಗೆ ಅಲ್ಲಿದು ಏನು ಸರಿಯಾಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮನೆಯಲ್ಲಿ ಹೋಗಿ ನೀವು ವಿಡಿಯೋ ಹಾಕೋತಿರಲ್ಲ, ಇಲ್ಲ ನಿಮ್ಮ ಅಸಿಸ್ಟೆಂಟ್ ಕೇಳ್ಕೊಂಡ್ರೆ ಆಯ್ತು. ಇಲ್ಲ ಸರ್, ಅವ್ರ ಅಸಿಸ್ಟೆಂಟ್ ಇದ್ರಲ್ಲ, ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ, ಯಾರನ್ನ ಅವ್ರ ಅಸಿಸ್ಟೆಂಟ್ ಇರ್ತಲ್ಲ, ಅಸಿಸ್ಟೆಂಟ್ಸ್ನು ಬಿಟ್ಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇವರು ನೆಕ್ಸ್ಟ್ ನಾರ್ಮಲ್ ಆಗಿ ಎಲ್ಲ ನಡ್ಸ್ಕೋಬಹುದು ನೋಡಿ. ಯಾಕೆಂದ್ರೆ ಬಹಳಷ್ಟು ಜನ ನಾನು ವಿಡಿಯೋಗ್ರಾಫರ್ಗಳನ್ನ ನೋಡಿದೀನಿ, ಗೃಹ ಪ್ರವೇಶಗಳಲ್ಲಾಗಿರ್ಬೋದು ಅಥವಾ ಮದುವೆಗಳಲ್ಲಾಗಿರ್ಬೋದು, ಎಲ್ಲರೂ ಮಾಡೋದು ಇದೇನೆ ಅಧ್ವಾನ. ಏನು ಅಂದ್ರೆ ವಿಡಿಯೋ ಚೆನ್ನಾಗ್ ಬಂದಿರುತ್ತೆ, ಸೌಂಡ್ ಇರಲ್ಲ. ಬೇರೆ ಇನ್ನೊಂದು ಯಾವ್ದೋ ಒಂದಷ್ಟು ಸೌಂಡ್ ಆಡಿಷನ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡಿರ್ತಾರೆ, ಮಾತನಾಡೋದು ಯಾವ್ದೋ ಒಂದು ವಾಯ್ಸ್ ಬರಲ್ಲ. ಸೊ ಹಾಗಾಗಿ ನಿಮ್ಗೆ ಇದು ಐಡಿಯಾ ಇರೋದ್ರಿಂದ ನಿಮ್ಮಲ್ಲಿ ಇದನ್ನ ಸಲಹೆ ಅಂತಲಾರು ತಗೊಳ್ಳಿ, ಅಥವಾ ಇದನ್ನ ಮನವಿ ಅಂತಲಾರು ತಗೊಳ್ಳಿ, ರಿಕ್ವೆಸ್ಟ್ ಅಂತಲಾರು ತಗೊಳ್ಳಿ. ಇದಕ್ಕೆ ನೀವು ಏನಾರು ಒಂದಿಷ್ಟು ನನ್ನ ಸೇವೆಯನ್ನು ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಅನ್ನೋದನ್ನ ದಯಮಾಡಿ ಅದಕ್ಕೆ ಏನ್ ಚಾರ್ಜ್ ಬೀಳುತ್ತೆ ಅದನ್ನ ಚಾರ್ಜ್ ಮಾಡಿ. ಬಟ್ ನೀವು ಇದರ ಜವಾಬ್ದಾರಿ ತಕೊಂಡಿದ್ರೆ ಸ್ವಲ್ಪ ನಿರ್ವಹಣೆ ಮಾಡಿ ನಮ್ಮ ಮಹಾವತಾರ್ ಫೌಂಡೇಶನ್ ನ ಕಾರ್ಯಕ್ರಮಗಳು. ಆಯ್ತು ಗುರುಜಿ, ನಾನು ಯಾವ ಹಂಗೆ ಆ ಡೇಟ್ಗಳು ಹೇಳಿ ಗುರುಜಿ, ಆ ಡೇಟ್ ಅಲ್ಲಿ ನಾನು ಫ್ರೀ ಮಾಡ್ಕೊಂಡು ನಾನು ಬರೋ ವ್ಯವಸ್ಥೆ ಆದಷ್ಟು ಆಗ್ಲಿ. ಸರಿ, ಈಗ ನೋಡಿ, ಈಗ ಮೈಸೂರ್ದು 23ನೇ ತಾರೀಕು, ಚಿಕ್ಕೋಡಿದು ಮುಂದಿನ ತಿಂಗಳು 13ನೇ ತಾರೀಕು. ಆಮೇಲೆ ನಂದಾ ಮೇಡಮ್ ಏನು ಹೇಳ್ತಾ ಇದ್ರು, ಆ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಅನ್ಸುತ್ತೆ. ಡೇಟ್ ಫಿಕ್ಸ್ ಆಗಿಲ್ಲ ಗುರುಜಿ, ಇನ್ನು ಮೇದಲ್ಲಿ. ನಿಮ್ಗೆ ಮೇನಲ್ಲಿ ಮೇ ತಿಂಗಳದ ಕಾರ್ಯಕ್ರಮದ್ದು ಅವರು ಡೇಟ್ ಕೊಡ್ತಾರೆ. ಒಂದ್ 15-20 ದಿವಸ, ಒಂದ್ ತಿಂಗಳಿದ್ದಾಗೆ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡು ತಮ್ಮ ಡೇಟ್ ತಿಳಿಸ್ತಾರೆ.
ಆ ಡೇಟ್ ಅಲ್ಲಿ ಯಾವ್ದನ್ನು ಬೇರೆ ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಇದು ಒಂದಿನದ ಕಾರ್ಯಕ್ರಮ ಅಲ್ಲ, ಇಂಥದ್ದು ನಾನೊಂದು 8-10 ಕಾರ್ಯಕ್ರಮಗಳನ್ನ ಮಾಡಿದೀನಿ. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮಾಡೋದೇನು ಇದೇ ಅಧ್ವಾನ ಆಗಿರೋದು. ಬರೀ ವಿಡಿಯೋ ಮಾಡ್ತಾರೆ, ದೃಶ್ಯ ನೋಡ್ಬೋದಷ್ಟೇ, ನೋ ವಾಯ್ಸ್, ಲೋ ವಾಯ್ಸ್, ಮೌಖಿ ಚಿತ್ರ. ಅದೇನೋ ಈಗ ನಿಮ್ಗೆ ಐಡಿಯಾ ಬಂದಿದೆಯಲ್ವಾ ಕೇಳಿದ್ರೆ ಮತ್ತೇನ್ ಹೇಳ್ತಾರೆ, ಇಷ್ಟೇ ಸರ್ ಬರೋದು ಅಂತಾರೆ. ಬರೋದು. ಇಷ್ಟೇ ಸರ್ ಅದಕ್ಕೆ ಈಗ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನೀವು ಪರ್ಮನೆಂಟ್ ಆಗಿ ಅಲ್ಲ, ನೀವು ಪರ್ಮನೆಂಟ್ ಆಗಿ ಮಾವತಾರ್ ಫೌಂಡೇಶನ್ ನ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ನಡೀತದೆ ಅದ್ರ ಜವಾಬ್ದಾರಿ ಪೂರ್ತಿ ನಿಮ್ದು. ನಿಮ್ಮ ಹೋಗ್ ಬರೋ ಖರ್ಚಾಗ್ಬೋದು, ಮತ್ತೆ ಅದಕ್ಕೆ ನಿಮ್ಗೆ ತಗಲ್ತಕ್ಕಂತಹ ಖರ್ಚು, ಏನೋ ಒಂದಿಷ್ಟು ಸೋಡಿ ಬಿಟ್ಕೊಡ್ರೆ ಬಿಟ್ಕೊಡ್ಬೋದು, ಇಲ್ಲ ಇಷ್ಟ ಆಗತ್ತೆ ಖರ್ಚು ಅಂತ ಹೇಳಿ ಫೌಂಡೇಶನ್ ಕಟ್ಕೊಡುತ್ತೆ. ಅದು ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಪ್ರಾಮಾಣಿಕವಾಗಿ ಬೇರೆಯವ್ರು ಏನ್ ತಗೊಂತಾರ ತಗೋರಿ, ಅದೇನ್ ತೊಂದ್ರೆ ಇಲ್ಲ. ಸೊ ಅದಕ್ಕೂ ನಮ್ ಕಾರ್ಯಕ್ರಮ ಆಗತ್ತಲ್ರಿ ಗುರುಜಿ, ಆಮೇಲೆ ನಮ್ಗೆ ಎಲ್ಲಿ ಏನ್ ಕ್ಯಾಪ್ಚರ್ ಮಾಡ್ಬೇಕಂತಂದು ಸ್ವಲ್ಪ ತಲೆಯಾಗಿ ಇರ್ತತಲ್ಲ, ಅವ್ರಿಗೆ ಹೇಳಕ್ಕಿಂತ ನಾವು ಮಾಡಿದ್ ಚಲೋ ಅಂತ ನಮ್ ಗುರುಜಿ ಹೇಳಿದಂಗೆ. ಇದೇನಂದ್ರೆ ಇಲ್ಲಿ ನೋಡಿ ಏನಾಗತ್ತೆ, ಒಂದ್ ರೀತಿಯಲ್ಲಿ ಒಳ್ಳೆ ವಾಯ್ಸ್ ಇರುವಂತ ವಿಡಿಯೋಗಳು ಕೊಟ್ರೆ ಅದೊಂದು ಒಳ್ಳೆ ಸೇವೆನೆ. ಇದು ಆ ವಿಡಿಯೋ ನೋಡೋದು ಒಬ್ಬರೊಬ್ಬರಲ್ಲ, ಸಾವಿರಾರು ಜನ ನೋಡ್ತಾರೆ, ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಒಂದು ಎರಡನೇದು, ನಿಮ್ಗೆ ಒಂದು ಕೆಲಸ ಅಂತದ್ದು ನಿಮ್ಮ ವೃತ್ತಿಗೂ ಅಲ್ಲಿ ವೃತ್ತಿ ಸಿಗತ್ತೆ. ನೀವೇನ್ ಮಾಡ್ಬೇಕಂದ್ರೆ, ನೀವು ಒಬ್ಬರಲ್ಲ, ನೀವು ಓಕೆ ನಿಮ್ಗೆ ಹೊರೆ ಆಗ್ತದೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಇದ್ರೆ ನಿಮ್ಗೆ ಅಸಿಸ್ಟೆಂಟ್ಗಳು ಕರ್ಕೊಂಡ್ ಬನ್ನಿ, ಒಬ್ರು ಇಬ್ರು ಅಷ್ಟೇ, ಒಬ್ರಿದ್ರು ಸಾಕು. ವಿಡಿಯೋ ಒಂದೇ ಇತ್ತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಗುರುಜಿ, ಫೋಟೋ ವಿಡಿಯೋ ಇದ್ರೆ ಮಾತ್ರ ಯಾರ ಬೇಕಾಗತ್ತೆ ಗುರುಜಿ. ಇಲ್ಲ ಫೋಟೋ ಏನಿಲ್ಲ ನಮ್ದು ಜಾಸ್ತಿ. ಒಬ್ಬರನ್ನು ಕರ್ಕೊಂಡ್ ಬಂದ್ರು ಅಷ್ಟೇನ್ ನೋ ಪ್ರಾಬ್ಲಮ್, ಅವ್ರಿಗೆ ಬೇಕಾಗಿರುವಂತ ಚಾರ್ಜಸ್ ಅದು ಪೇ ಮಾಡೋಣ. ಓಕೆ, ಅವರು ತೊಂದರೆ ಆಗಲ್ಲ, ಅವಾಗ ನಿಮ್ಗೂ ತೊಂದರೆ ಇಲ್ಲ. ಅದು ಕ್ಯಾಮ್ರಾ ಕಡೆ ಅದೊಂದು ಅದು ಪಾಡೋದು ನಡೀತಾ ಇರ್ತದೆ. ನೀವು ಕಾರ್ಯಕ್ರಮದಲ್ಲಿ ಬೇರೆ ಬಾಧ್ಯತೆಗಳು ಅದು ಇದು ನೋಡ್ಕೊಂತ ಇರ್ಬೋದು, ಸ್ಟೇಜ್ ಪ್ರೋಗ್ರಾಮ್ಸ್ ಅದು ಇದು. ಕಾರ್ಯಕ್ರಮ ಮುಗಿಲ್ ಗುರುಜಿ, ಬೇಕಾದ್ರೆ ಚಿಕ್ಕೋಡಿಗೆ ಏನಾದ್ರು ಪ್ರಾಬ್ಲಮ್ ಆ ಡೇಟ್ ನೋಡ್ಕೊಂತ ಗುರುಜಿ. ಯಾಕಂದ್ರೆ ಈಗ ಮದುವೆ ಎಲ್ಲ ಮುಂದೆನೆ ಕೊಡ್ತೀವಿ ನೀವು. ಇಲ್ಲ ಅದೇ ನಿಮ್ಗೆ ಮುಂದೆನೆ ಡೇಟ್ಗಳು ಕೊಟ್ಬಿಡ್ತೀವಿ. ಅಟೆಂಡ್ ಮಾಡಕ ಆದಷ್ಟು ಅಟೆಂಡ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆ ಬರ್ತೀನಿ. ಅದೇ ನಿಮ್ಗೆ ಮುಂದೆನೆ ಡೇಟ್ಗಳು ಕೊಟ್ಬಿಡ್ತೀವಿ, ಅದ್ರ ಪ್ರಕಾರ ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಓಕೆ, ಮುಂದೆ ಈಗ ಚಿಕ್ಕೋಡಿ ಕೊಟ್ಬಿಟ್ಟಿದ್ವಿ, ಮತ್ತೆ ಇನ್ನೊಂದು ಮುಂದಿನ ಕಾರ್ಯಕ್ರಮ ಕೊಡ್ತೀವಿ, ಅದ್ರ ಪ್ರಕಾರ ನೀವು ಮುಂದೆನೆ ಬ್ಲಾಕ್ ಮಾಡ್ಕೊಳ್ಳಿ. ನಿಮ್ದು ಕೆಮ್ರಾ ಎಲ್ಲ ರೆಸಲ್ಯೂಷನ್ ಎಲ್ಲ ಸೂಪರ್ ಆಗಿದ್ಯಾ, ಬಾಗ ಚೆನ್ನಾಗಿದ್ಯಾ? ಚೆನ್ನಾಗಿದೆ. 121 ಇದೆ ಗುರುಜಿ. ಮೊನ್ನೆ FS5 ಅಂತ ತಗೊಂಡೆ ಗುರುಜಿ ವಿಡಿಯೋ, ಅದು ಸೀರಿಯಲ್ ಶೂಟರ್ ಗುರುಜಿ, ಅದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದೇ ನೋಡ್ಕೊಳ್ಳಿ ಅದೆಲ್ಲ. ಸೊ ನಿಮ್ ಜೊತೆಗೆ ಇನ್ನೂ ವಾಲಂಟಿಯರ್ಸ್ ಅಲ್ಲಿ ಇಲ್ಲ ನಮ್ಮ ವೇದಿಕೆಯಲ್ಲಿ ಎಲ್ಲ ಇರ್ತಾರೆ, ಇನ್ನೊಬ್ರು ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಇರುವಂತ ಇರ್ತಾರೆ, ಕ್ಯಾಮ್ರಾದು ಶೂಟಿಂಗ್ದು, ಅವ್ರನ್ನೂ ಆಯ್ಕೆ ಮಾಡ್ಕೋಬಹುದು. ವಾಲಂಟಿಯರ್ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಇರ್ಬೋದು ಗುರುಜಿ, ಈ ಗ್ರೂಪ್ ಅಲ್ಲಿ ಯಾರು ಫೋಟೋಗ್ರಾಫರ್ ಇರ್ಬೋದು. ಇವತ್ತು ಯಾರು ಹೇಳ್ಕೊಂಡಿಲ್ಲ, ನಾವ್ ಯಾರು ರುಚಿ ಕೇಳಿದ್ವಿ ನಾವು ಇರ್ತಾರೆ ಖಂಡಿತ. ಅದಕ್ಕೆ ಈಗ ಹೇಳ್ತಾ ಗೊತ್ತಿರುತ್ತೆ. ಈ ಮುಖಾಂತರ ಯಾರಿದ್ರ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ನನ್ಗೊಂದ್ ಸ್ವಲ್ಪ ಹಾಯ್ ಅಂತ ಹೇಳ್ಕೊಳ್ರಿ, ಇಲ್ಲ ನನ್ನ ನಂಬರ್ಗೆ ಒಂದ್ ಸ್ವಲ್ಪ ಕಾಲ್ ಮಾಡ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಬಂದಾಗ ನಮ್ಗೂ ಅನುಕೂಲ ಆಗುತ್ತೆ. ಏನೋ ಒಂದಿನ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲಿ ಕಾರ್ಯಕ್ರಮ ನಡೀತಿರ್ತದೆ, ಕ್ಯಾಮ್ರಾ ನಿಮ್ ಕೈ ಕೊಟ್ಟು ಒಂದ್ ಸ್ವಲ್ಪ ಹೋಗಿ ಬರ್ಬೋದು ಅಲ್ಲಿ ಹೊರಗಡೆಗೆ. ಎಸ್ ಮಾಡ ಏವಾ ಮೇಡಮ್ ಮಾತಾಡಿ. ಕಡಿಮೆ ಆಗಿದ್ದಾರ. ಕೇಳ್ತಾ ಇದೆಯಾ ಗುರುಜಿ? ಕೇಳಿಸ್ತಾ ಇದೆ. ಕೇಳಿಸ್ತದೆ, ಮಾತಾಡಿ. ಇಲ್ಲ, ಗ್ರೂಪ್ ಅಲ್ಲಿ ಇದು ಕಂಪ್ಲೀಟ್ ನಮ್ಮ ಮಹಾವತಾರ್ ಫೌಂಡೇಶನ್ ಸರ್ವಿಸ್ ಎಲ್ರಿಗೂ ಉಪಯೋಗ ಆಗುವಂತದ್ದು, ಮತ್ತೆ ಉಚಿತವಾಗಿ ಮಾಡೋದ್ರಿಂದ ನಮ್ಮ ಗ್ರೂಪ್ ಅಲ್ಲಿ ಇರೋರು ಆಲ್ರೆಡಿ ನಮ್ಗೆ ರಾಜು ಸರ್ ಅಂತವ್ರು ಒಳ್ಳೆ ಒಂದು ಮನಸ್ಥಿತಿ ಇರೋಂತವ್ರೆ ಸಿಕ್ಕಿರೋದು ನಮ್ದು ಪುಣ್ಯ. ಮತ್ತೆ ಇನ್ನೂ ಇದೇ ತರ ಸಿಕ್ಕಿದ್ರೆ ಹುಡುಗರು ರಾಜು ಸರ್ಗೂ ಸ್ವಲ್ಪ ಉಪಯೋಗ ಆಗುತ್ತೆ. ನಮ್ಮ ಅಳಿಯನು ಈ ತರ ಸರ್ವಿಸ್ ಅಲ್ಲಿ ಇರೋದ್ರಿಂದ ಅವ್ರ ಕಡೆಯಿಂದ ಯಾರು ಬರ್ತಾರೆ ಸಂಪೂರ್ಣವಾಗಿ ನೋಡಿ ಅದರ ಮಾಹಿತಿ ತಗೊಂಡು ಆಮೇಲೆ ಹೇಳೋಣ ಗುರುಜಿ. ಬಟ್ ನಮ್ಗೆ ಸದ್ಯಕ್ಕಂತೂ ರಾಜು ಸರ್ ಸಿಕ್ಬಿಟ್ಟಿದ್ದಾರೆ. ನಾನು ಮೈಸೂರಿಂದಾನೇ ಶುರು ಮಾಡ್ತಾರೆ ಅಂತ ಒಂದ್ ಆಸೆ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಪರ್ಫೆಕ್ಟ್ ಆಗಿ ಆಗ್ಬೇಕು. ಅವ್ರ ಮಗಳು ಫೋಟೋ ತೆಗೆದಿದ್ದು ಅವ್ರ ಫೋನ್ ಅಲ್ಲಿ ಇತ್ತು, ನನಗೆ ತೋರಿಸಿದ್ರು. ಅತ್ಯದ್ಭುತ, ಎಷ್ಟು ಸುಂದರವಾಗಿತ್ತು ಅಂದ್ರೆ ಅಷ್ಟು ಇಷ್ಟವಾಯ್ತು. ಹಾಗಾಗಿ ರಾಜು ಸರ್ರೇ ನಮ್ಗೆ ನಮ್ಮ ಒಂದ್ ಮನಸ್ಥಿತಿ ಅರ್ಥ ಆಗುವಂತವ್ರು. ಮತ್ತೆ ಇಲ್ಲಿ ವಿಡಿಯೋ ಮಾಡುವಾಗ್ಲಿ ಫೋಟೋಗಾಗ್ಲಿ ಯಾವ
ಟೈಮಲ್ಲಿ ತೆಗಿಬೇಕು ಮತ್ತೆ ಯಾವ ಮಾತು ರೆಕಾರ್ಡ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಫೋಟೋ ಸ್ಟುಡಿಯೋ ಅವ್ರಿಗಿಂತನೂ ನಮ್ಮ ಸಾಧಕರಾಗಿರೋ ರಾಜು ಓಂಕಾರ್ ಅವ್ರು ಮಾಡಿದ್ರೇನೆ, ಅಣ್ಣ ಅವ್ರು ಮಾಡಿದ್ರೇನೆ ಬಹಳ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮೆಲ್ಲರ ಬಯಕೆ ಮೈಸೂರಿಂದಲೇ ಶುರುವಾಗ್ಲಿಪ್ಪ. ಹೌದು, ರಾಜು ಅದನ್ನೇ ಹೇಳೋದು. ರಾಜು ಮೈಸೂರಿಂದಲೇ ಶುರುವಾಗ್ಲಿ ನಿಮ್ ಕಾರ್ಯಕ್ರಮ. ಹೌದು, ಗುರುಗಳ ಆಶೀರ್ವಾದದಲ್ಲಿ ಶುರು ಆಗ್ಲಿ. ಚಾಮುಂಡೇಶ್ವರಿ ತಾಯಿ ಅಲ್ಲಿಗೆ ಕರ್ಕೊಂಡು ಗುರುಜಿ ನನಗಂತ ನೋಡಿ. ಮತ್ತೆ ನೋಡಿ, ಇಷ್ಟೊಂದು ಒಳ್ಳೆ ಕಲೆ ಇಟ್ಕೊಂಡು ಮನಸ್ಸು ಅಷ್ಟು ಚೆನ್ನಾಗಿ ಈಗ ಇಟ್ಕೊಂಡು ಮೇಡಮ್ ಏನಿದ್ರಲ್ಲ, ಈಗ ಸಾಧಕರಾಗಿ ವಿಡಿಯೋ ತೆಗೆದ್ರೆ ತುಂಬಾ ಚೆನ್ನಾಗಿರ್ತದೆ. ರಾಜು ಅವರೇ, ಸಾಧಕರಾಗಿ ವಿಡಿಯೋ ಮಾಡೋದಕ್ಕೆ ತುಂಬಾ ಡಿಫರೆನ್ಸ್ ಇದೆ. ಯಾಕಂದ್ರೆ ನಿಮ್ಗೆ ಹೌದು. ಎಲ್ಲಿ ಹೈಲೈಟ್ ಮಾಡ್ಬೇಕು, ಎಲ್ಲಿ ಹತ್ರ ತಗೊಂಡು ಹೋಗ್ಬೇಕು, ಹಾ, ಯಾವ ವಕ್ತ ಅಲ್ಲಿ ಮಾತಾಡ್ತಾ ಇದಾರೆ ಸ್ಟೇಜ್ ಮೇಲೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಅದರ ಪ್ರಾಮುಖ್ಯತೆ ಏನು, ಅದು ಹೆಚ್ಚು ಜನಕ್ಕೆ ತಲುಪಿಸ್ಬೇಕಂತಂದ್ರೆ ಅಲ್ಲಿ ಇನ್ನೂ ಹೆಚ್ಚು ಫೋಕಸ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ. ಸೊ ಆ ರೀತಿಯಲ್ಲಿ ನೀವು ಮಾಡ್ಕೋಬಹುದು. ನೀವು ನಿಮ್ ಟೀಮ್ ನೀವು ನಿಮ್ ಜೊತೆಗೆ ಇನ್ನೂ ಐ ಥಿಂಕ್ ಇಲ್ಲಿ ಬೇರೆ ಮಾಸ್ಟರ್ಸ್ಗೂ ಅದರ ಜ್ಞಾನ ಇದ್ರೆ ಅವರು ಜೋಡಿಸ್ಕೊಂತಾರೆ ಖಂಡಿತ. ರೈಟ್. ಗುರುಜಿ ನಿಜ ಮತ್ತೆ ಅದು ನೀವು ಚಿತ್ರಗುಪ್ತ ನೀವೇ ಆಗಿರ್ತೀರಾ ಸಂಪೂರ್ಣ. ವಿಡಿಯೋಗ್ರಾಫರ್ ಒಂದೇ ಹತ್ರ ಸ್ಟಿಲ್ ಆಗಿ ನಿಂತಿದ್ದ ಗುರುಜಿ. ನಾನು ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ, ಬಿಟ್ಟ ನೀವೇನು ಫಂಕ್ಷನ್ ಅವ್ನಿಗೆ ಸಜೆಷನ್ ಮಾಡ್ರಿ ಅಂತ ಹೇಳಿ. ಇವೊಂದು ಒಬ್ರು ಮಾತಾಡ್ತಿರುವಾಗ ನಮ್ದು ಬ್ಯಾನರ್ ಸಹಿತ ಅಲ್ಲಿ ನಮ್ದು ಏನು ಇದೆ ಅದು ಬ್ಯಾನರ್ ಪ್ಲಸ್ ಯಾರು ವಾಯ್ಸ್ ಸ್ಪೀಚ್ ಮಾಡ್ತಿರ್ತಾರ ಅದನ್ನು ಕಾಣ್ಬೇಕು ಗುರುಜಿ. ಅವ್ರದ್ದು ನಮ್ಮ ಅಲ್ಲಿ ವಿಡಿಯೋಗ್ರಾಫರ್ ಪಾಪ ಒಂದತ್ರ ಸ್ಟೇಜ್ ಅಲ್ಲಿ ಸ್ಟಿಲ್ ಆಗಿ ಒಂದೇ ಕಡೆ ಹಾಕ್ಬಿಟ್ಟಿದ್ರು, ಅಲ್ಲಿಂದನೇ ಜೂಮಿಂಗ್ ಮಾಡಿದ್ರು ಅವರು. ಬಟ್ ಅದು ಹಂಗಿರಲ್ಲ ಗುರುಜಿ, ಪ್ರತಿಯೊಂದು ಆಂಗಲ್ ಅಲ್ಲೂ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ಬೇಕು. ಯಾಕಂದ್ರೆ ಹಿಂದ ಕಾರ್ಯಕ್ರಮದ ಒಂದು ಸಿಂಬಲ್ ಅಟ್ಲೀಸ್ಟ್ ಕಾಣ್ಬೇಕು ಗುರುಜಿ. ಒಂದು ಈ ನಾಗರತ್ನ ಮೇಡಮ್ ಅವ್ರ ಇದ್ರಲ್ಲಿ ಈ ಗ್ರೂಪ್ ಅಲ್ಲಿ ಇದಾರೆ ಗುರುಜಿ. ಅವ್ರಿಗೊಂದು ಶನಿವಾರನ ಹೋಗ್ಬಿಟ್ರ, ಅವ್ರಿಗೆ ಇಲ್ಲಿ ಸಿದ್ರಬೆಟ್ಟ ಹತ್ತುವಾಗ ಕೆಲವೊಂದು ಅವ್ರ ಮೊಬೈಲ್ ಅಲ್ಲೇ ಸೀನ್ ಪ್ಲಸ್ ಅವ್ರು ವಿಡಿಯೋ ಮಾಡ್ಬಿಟ್ಟಿದೆ. ಒಂದು ಅವರು ಮಹಾವತಾರ್ ಫೌಂಡೇಶನ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರು, ಚಾರಣದ ಬಗ್ಗೆ. ಅದು ಚೆನ್ನಾಗಿ ಬರುತ್ತೆ ಗುರುಜಿ. ಅವ್ರು ಈಗ ನನ್ನ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ಕೊಟ್ಟಿರೇನು ಸರ್ ಅಂತ ಕೇಳಿದ್ರಿ. ಇಲ್ಲ ಮೇಡಮ್, ಈ ತರ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಬಹಳ ಖುಷಿ ಪಟ್ಟು ಹೋದ್ರು. ಸರ್ ನಾನು ಫೋಟೋಗ್ರಾಫರ್ ಮಾಡಿ ಕಳ್ಸಿದ್ರ ಅಂತ ಹೇಳಿದ್ರೆ ಅಷ್ಟೇ ಸಾಕು ಗುರುಜಿ, ನಮ್ಗೆ ಖುಷಿ ಆಗಿದ್ರೆ ಎಲ್ರು. ಇಲ್ಲ, ನೀವು ಶುರು ಮಾಡಿ. ಚೆನ್ನಾಗಿ ಹೇಳಿದ್ರು. ನೀವು ಆಕ್ಚುಲಿ ಎಲ್ಲಿ ಚಿತ್ರಗುಪ್ತನೇ ನೀವ್ ಇವಾಗ ನಮ್ಗೆ ನಾವೆಲ್ಲ ಮಾಡೋ ಫೋಟೋಗ್ರಫಿ ಅನ್ನೋದು ಸಮುದ್ರದ ಒಂದು ಹನಿ ಮೇಡಮ್. ಇದು ಸಮುದ್ರ. ಇದ್ರಲ್ಲಿ ನಾನು ಅಂತಕ್ಕದ್ ಯಾವ್ದು ಇಲ್ಲ. ಸಮುದ್ರ ಬೇಡ ಸದ್ಯಕ್ಕೆ. ಇವಾಗ ನಮ್ಗೆ ಒಳ್ಳೆ ಒಂದು ಉತ್ತಮವಾದ ಕಮಂಡಲುನೇ ಸಾಕು. ಗುರುಜಿ ಇದ್ರಲ್ಲಿ ಸಾಗರದಷ್ಟಿದೆ, ನಾವು ಬರೇ ಒಂದು ಹನಿ ಮಾತ್ರ. ನಮಗ್ ಬೇಡ, ನಮಗ್ ಹನಿನೇ ಸಾಕು ಸದ್ಯಕ್ಕೆ. ಈಗ ಏನಂದ್ರೆ ಅದು ನೀವು ಅದು ಪ್ರೋಗ್ರಾಮ್ ಇಂತ ಪ್ರೋಗ್ರಾಮ್ಗೆ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಏನೇನು ನೀವು ಯೋಚನೆ ಮಾಡ್ತಾ ಇದ್ರೆ, ನೀವು ಒಂದ್ಸರಿ ಈ ಸೇವೆ ಅಂತೂ ಶುರು ಆದ್ರೆ ನೇಚರ್ ನಿಸರ್ಗ ನಿಮ್ಗೆ ಕೊಡ್ತಾ ಹೋಗ್ತದೆ. ಏನೇನ್ ಬೇಕೋ ಯಾವ ರೀತಿಯಲ್ಲಿ ಮಾಡ್ಬೇಕು ಇನ್ನೂ ಹೆಚ್ಚೆಚ್ಚು ಜ್ಞಾನ ಕೊಡ್ತಾ ಹೋಗ್ತದೆ, ಅದ್ರಲ್ಲಿ ಡೌಟ್ ಇಲ್ಲ. ಎರಡನೇದೇನಂದ್ರೆ, ಈಗ ಈ ಜೊತೆಗೆ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆಯಲ್ಲ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಸೊ ಆ ಎರಡನ್ನೂ ಸೇರಿ ನೀವು ಮತ್ತೆ ನಿಮ್ ಜೊತೆಗೆ ಒಂದು ಈ ಜ್ಞಾನ ಇರುವಂತ ಇನ್ನೂ ಹಲವು ಮಾಸ್ಟರ್ಸ್ ಯಾರ್ಯಾರು ಇದ್ದಾರೋ ಎಲ್ಲರನ್ನು ಜೋಡಿಸೋ ಪ್ರಯತ್ನ ಮಾಡೋಣ. ಈ ಮೈಸೂರಿಂದನೇ ಶುರು ಮಾಡೋಣ. ಓಕೆ. ಯಾಕಂದ್ರೆ ಅಲ್ಲ ಗುರುಜಿ, ಇಷ್ಟು ಮಾಸ್ಟರ್ಸ್ ಆಸೆ ಇದೆ ಅಂದ್ಮೇಲೆ ಇದನ್ನ ಯಾರು ಕೇಳಿದ್ರೆ ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕಾದ್ರೆ ಅಲ್ಲಿ ಕರ್ಕೊಂಡ್ ಬರುತ್ತೆ ಗುರುಜಿ. ಯಾಕಂದ್ರೆ ಈ ಮೈಸೂರು ಕಾರ್ಯಕ್ರಮದಲ್ಲಿ ತತ್ವ ಹಾಡುವವರನ್ನು ಕೂಡ ವಾದ್ಯಗಳ ಜೊತೆನಲ್ಲಿ, ಇನ್ಸ್ಟ್ರೂಮೆಂಟ್ಸ್ ಜೊತೆನಲ್ಲಿ ತತ್ವ ಹಾಡೋರ್ನು ಕೂಡ ನಾನು ಅಳವಡಿಸ್ತಾ ಇದ್ದೀನಿ. ಮತ್ತೆ ಭರತನಾಟ್ಯ ಮಾಡ್ತಕ್ಕಂಥವ್ರು ಒಳ್ಳೆ ಕಲಾವಿದೆ ನಮ್ಮ ಡಾಕ್ಟರ್ ಶೋಭಾ ಅವರು ವಿತ್ ಕಾಸ್ಟ್ಯೂಮ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾಸ್ಟ್ಯೂಮ್ ಸಹಿತ. ಸೊ ಹಾಗಾಗಿ ಇದೆಲ್ಲವೂ ಒಂಥರ ಕಲರ್ಫುಲ್ ಆಗಿ ಬರುತ್ತೆ ಈ ಕಾರ್ಯಕ್ರಮ. ಹಾಗಾಗಿ ಇದ್ರದ್ದು ಆ ವಿಡಿಯೋಸ್ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ನಮಗೆ ಒಂದು ಡಾಕ್ಯುಮೆಂಟ್ ನಮ್ಮ ಸಂಸ್ಥೆನಲ್ಲಿ ಶಾಶ್ವತ ಉಳ್ಕೊಳ್ತದೆ. ಇಂಥ ಕಡೆ ಇಂಥ ಕಾರ್ಯಕ್ರಮ ಮಾಡಿದ್ವಿ ಅಂತಕ್ಕಂಥದ್ದು ನೆನಪಿನ ಅಂಗಳದಲ್ಲಿ ಎಲ್ರಿಗೂ ಉಳ್ಕೋಬೇಕು. ಮತ್ತೆ ಇಲ್ಲಿ ಮಾಡ್ತಕ್ಕಂಥ ವಿಡಿಯೋ ನಮ್ಮಲ್ಲಿ ಇಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನರಿಗೂ ತಲುಪುತ್ತೆ, ಜೊತೆಗೆ ವಿದೇಶಗಳಿಗೂ ಕೂಡ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾನು ಓಪನ್ ಐಸ್ ಮೆಡಿಟೇಷನ್ ಮಾಡಿಸ್ದೆ ಒಂದು 7-8 ತಿಂಗಳ ಹಿಂದೆ. ಅದು ಆಸ್ಟ್ರೇಲಿಯಾ ತಲುಪಿದೆ. ಆಸ್ಟ್ರೇಲಿಯಾದವರೊಬ್ರು ಯೂಟ್ಯೂಬ್ ಅಲ್ಲಿ ತೆಗೆದು ಅದನ್ನ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಸರ್ ಮೂಲತಃ ನಾನು ಮಂಗಳೂರಿನವನು,
ನಾನು ವಾಸ ಇರೋದು 30-40 ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿ. ಬಟ್ ನಾನು ಕನ್ನಡನ ನಾನು ಮರ್ತಿಲ್ಲ. ನನ್ನ ಮನೆಯಲ್ಲಿ ಕೂಡ ಕನ್ನಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಇವತ್ತು ನೀವು ಮಾಡಿಸಿದ್ದು ನಿಮ್ಮ ವಿಡಿಯೋ ನೋಡಿ ನನಗೆ ಬಹಳ ಖುಷಿ ಅನಿಸ್ತು. ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಾ ಇದೆ. ನನಗೆ ತಲೆನೋವು ಹೋಗಿದೆ, ನನಗೆ ತುಂಬಾ ತಲೆನೋವಿತ್ತು, ನಿದ್ರೆ ಬರ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ನಾನು ಈ ಟೆಕ್ನಿಕ್ ನ ಮಾಡ್ಬಿಟ್ಟು ನಾನು ಮಲ್ಕೊಂಡ್ರೆ ಒಳ್ಳೆ ನಿದ್ರೆ ಬರ್ತಾ ಇದೆ. ನನ್ಗೆ ಮೈಗ್ರೇನ್ ಹೆಡೇಕ್ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಇಂಥರದ್ದು ಆ ವಿಡಿಯೋಗಳನ್ನ ಮಾಡಿದಾಗ ದಯಮಾಡಿ ನನಗೆ ಕಳಿಸ್ಕೊಡಿ ಸರ್ ಅಂತ ಹೇಳ್ತು. ನಾನು ಹೇಳ್ದೆ ಮಹಾವತಾರ್ ಫೌಂಡೇಶನ್ದು ಟಿವಿ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ನಿಮಗೆ ತಲುಪುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅದ್ರದ್ದು ಟೆಕ್ನಿಕ್ ಹೇಳ್ಕೊಟ್ಟೆ. ಸೊ ಹಾಗೆ ಅವ್ರು ಮಾಡ್ಕೊಂಡು ಇವತ್ತು ಕೂಡ ಅವರು ನನಗೆ ಆವಾಗ ಫೋನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ತುಂಬಾ ಅವಶ್ಯಕತೆ ಇದೆ. ಆದ್ರಿಂದ ನೀವು ಮಹಾವತಾರ್ ಫೌಂಡೇಶನ್ ಒಂದು ಭಾಗವಾಗಿ ಕೆಲಸ ಮಾಡಿ ಅಷ್ಟೇ. ನಿಮ್ಮನ್ನ ಯಾರೋ ಒಬ್ರು ಬೇರೆ ಅನ್ಯ ವ್ಯಕ್ತಿ ಅಂತ ನಾವು ಪರಿಗಣಿಸೋದಿಲ್ಲ. ಮಹಾವತಾರ ಫೌಂಡೇಶನ್ ಅವಿಭಾಜ್ಯ ಅಂಗ ನೀವು ಕೂಡ. ಹಾಗಂತ ತಿಳ್ಕೊಂಡು ನಿಮ್ಮ ಸೇವೆಯನ್ನು ಇಲ್ಲಿ ಮಾಡ್ತಾವೆ. ಎಲ್ಲಿವರೆಗೆ ಇಂಟರ್ನೆಟ್ ಇರುತ್ತೋ ಅಲ್ಲಿವರೆಗೂ ರಾಜು ಓಂಕಾರ್ ಅವರು ಯಾಕಂದ್ರೆ ನೀವು ತೆಗ್ದಿದ್ ವಿಡಿಯೋ ಪ್ರತಿಯೊಬ್ರಿಗೆ ತಲುಪ್ದವಾಗ ಇಂಥ ಸಂದೇಶಗಳು, ಇಂಥ ಮಾತು ಪ್ರತಿನಿತ್ಯ ಮನೆಯಲ್ಲಿ ಕುತ್ಕೊಂಡು ನಮ್ಮನ್ನ ನಾವು ನೋಡೋದೇ ಇಲ್ಲ. 1 ಅವರ್ ಕುತ್ಕೊಂಡು ಎನ್ಲೈಟನ್ ಅದು ಪ್ರತಿಯೊಂದು ಭಾಗ, ಪ್ರತಿಯೊಂದು ನಮ್ಮ ದೇಹದ ಮನಸ್ಸು ಮೈ ಒಂದೊಂದು ಕಣಾನು ಗ್ರಹಿಸ್ತಾ ಇರುತ್ತೆ. ಇದರಿಂದಾನೇ ನಾವು ಪ್ರಕೃತಿ ಜೊತೆ ಕನೆಕ್ಟ್ ಆಗುವಂತ ಒಂದು ಒಳ್ಳೆ ಮಾರ್ಗವನ್ನ ನಮ್ಗೆ ಈ ಇಬ್ರು ಗುರುಗಳು ನಮ್ಗೆ ಪ್ರತಿದಿನ ಜ್ಞಾನಧಾರೆನ ಕೊಡ್ತಿದ್ದಾರೆ. ಇದಕ್ಕೆ ನೀವು ಇದನ್ನ ಸ್ಪಂದಿಸಿದಾಗ ನಮ್ಮ ಎಲ್ಲರ ಒಂದು ಅಂಗವಾದ ನೀವು ಇದನ್ನ ಮಾಡೋದ್ರಿಂದ ನಿಮ್ಗುನು ಇಂಟರ್ನೆಟ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿ ರಾಜು ಸರ್ ಅಲ್ಲಿ ಚಿರಾಮರ ಅಂತ ನಾನು ಹೇಳ್ತೀನಿ. ಇನ್ನೊಂದು ಮಾತು ನಂದು, ಇವಾಗ ಮೈಸೂರ್ದು ಆಲ್ರೆಡಿ ಫೋಟೋ ವಿಡಿಯೋಗ್ರಾಫರ್ ಹೇಳಿರ್ತೀರಿ. ನಂದು ಕ್ಯಾಮ್ರಾ ತಗೊಂಡ್ಬರ್ತೀನಿ ಗುರುಜಿ. ನಾನೇನ್ ಮಾಡ್ತೀನಿ, ಬಟ್ ಜಸ್ಟ್ ಔಟ್ಡೋರ್ ಶೂಟಿಂಗ್ ಪ್ಲಸ್ ಸ್ಟೇಜ್ ಶೂಟಿಂಗ್ ಪ್ಲಸ್ ನೀವಲ್ಲಿ ಬಂದಂತವ್ರಿಗೆ ವ್ಯವಸ್ಥೆ ಮಾಡಿದಂತ ರೀತಿ ಅದನ್ನೆಲ್ಲ ಶೂಟ್ ಮಾಡ್ತೀನಿ. ಆಡಿಯನ್ಸ್ ಒಂದ್ ಸ್ವಲ್ಪ ಶೂಟ್ ಮಾಡಿ ನಾನು ಜಸ್ಟ್ ನಿಮ್ಗೆ ಒಂದು ಕ್ಲಿಪ್ ಕೊಡ್ತೇನೆ ಗುರುಜಿ. ಇದನ್ನ ಇಲ್ಲ, ನಾನು ಇದುವರೆಗೂ ಯಾವ್ದೇ ವಿಡಿಯೋದವ್ರನ್ನ ನಾನು ಭೇಟಿ ಮಾಡಿಲ್ಲ, ಮಾತಾಡಿಲ್ಲ, ಯಾರಿಗೂ ಇನ್ನು ಹೇಳಿಲ್ಲ. ವಿಡಿಯೋದ್ದು ಇದುವರೆಗೂ ನಾನು ಯಾರಿಗೂ ಇನ್ನು ಏನು ಹೇಳಿಲ್ಲ. ಯಾಕಂದ್ರೆ ನನಗೆ ಅದ್ರದ್ದು ಐಡಿಯಾಸ್ ಇರ್ಲಿಲ್ಲ. ಇವತ್ತೇ ನನಗೆ ಅದ್ರದ್ದು ಐಡಿಯಾ ಬರ್ತಾ ಇರೋದು. ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ಒಳ್ಳೊಳ್ಳೆ ಕ್ಯಾಮ್ರಾಗಳಿದಾವೆ, ನನ್ ಮೊಮ್ಮಗ ತುಂಬಾ ಚೆನ್ನಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾನೆ ಮೊಬೈಲ್ ನಲ್ಲೇನೆ, ಅದನ್ನೇ ಪ್ರಚಾರ ಮಾಡೋಣ. ಇದು ಇಲ್ಲೆಲ್ಲ ತುಂಬಾ 15,000, 20,000, 25,000 ಹೇಳ್ತಾರೆ. ನಾನು ಅಷ್ಟು ದುಡ್ಡು ಕೊಡೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಮಾಡ್ಬೇಕು, ಒಟ್ಟು ಎಲ್ಲಾ ಕಾರ್ಯಕ್ರಮಗಳದ್ದು ಕ್ಯಾಪ್ಚರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು. ಈಗ ನೀವುಗಳು ಹೇಳಿದ್ಮೇಲೆ ಇಲ್ಲ ಮೊಬೈಲ್ ನಲ್ಲಿ ಅದು ಸರ್ ಅದೇನಿಲ್ಲ, ಅದು ನಾರ್ಮಲ್ ಆಗಿ ಮಾಡೋಣ. ಅದು ಚಾರ್ಜಸ್ ಬಗ್ಗೆ ಬಿಟ್ಬಿಡಿ. ಸೊ ಈಗ ಒಳ್ಳೆ ಪ್ರೊಫೆಷನಲ್ ಯಾರಿದಾರ ನೋಡಪ್ಪ, ರಾಜು ಅವ್ರೆ. ಅದೇ ಗುರುಜಿ, ಈಗ ಅಲ್ಲ ಅವ್ರು ಹೇಳಿಲ್ಲ ಅಂದ್ರು ಗುರುಜಿ, ಈಗ 20ಕ್ಕೆ ನಾನು 1 ಅವರ್ ಹೋಗ್ತಿದ್ದೀನಿ. 21, 22 ನೈಟ್ ಬರ್ತಿದ್ದೇನೆ ಗುರುಜಿ. 22 ನೈಟ್ ನಮ್ಮೂರಿಂದ ರಾಣೆಬೆನ್ನೂರಿಂದ ಟ್ರೈನ್ ಎಷ್ಟೊತ್ತಿಗೆ ಇತ್ತು ನನಗೆ ಗೊತ್ತಿಲ್ಲ, ಇನ್ನು ಕೇಳಿಲ್ಲ ಗುರುಜಿ. ಅದೊಂದು ಫಿಕ್ಸ್ ಮಾಡ್ಕೋಬೇಕು. ಬಟ್ ಎನಿ ಕಾಸ್ಟ್ ನಾನು ಒಪ್ಕೊಂಡ್ರೆ 23ನೇ ತಾರೀಕು ಬೆಳಗ್ಗೆ ನಾನು ಇಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ಬೇಕು ಗುರುಜಿ. ಹೌದು, ಅದನ್ನ ನೀವು ನೋಡ್ಕೊಂಡು ಕನ್ಫರ್ಮ್ ಮಾಡಿ. ಗುರುಜಿ ಅವ್ರ ಮೊಮ್ಮಗ ಏನ್ ಮಾಡ್ತಾರ ಮಾಡ್ಲಿ ಗುರುಜಿ. ಬಂದ್ಮೇಲೆ ನನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಕವರ್ ಮಾಡ್ಕೊಡ್ತೀನಿ. ಇಲ್ಲ ಆಗಿಲ್ಲ, ಬೇಡ. ನೋ ನಮ್ಗೆ ಪ್ರೊಫೆಷನಲ್ ಕ್ಯಾಮೆರಾ ಮಾಡೋದು. ಅವ್ನ್ ಮೊಬೈಲ್ ಅಲ್ಲಿ ಮಾಡ್ತಾನೆ, ಅದು ಪ್ಯಾರಲ್ ಆಗಿರ್ಲಿ ರಾಜು ಅವ್ರೆ, ಅದು ಪ್ಯಾರಲ್ ಆಗಿರ್ಲಿ. ಬಟ್ ನಿಮ್ ಕಡೆಯಿಂದ ಆಗತ್ತಾ ಇಲ್ಲ ನೋಡಿ. ಇಲ್ಲ ಮೈಸೂರಲ್ಲಿ ಸರ್ಗೆ ಹೇಳಿದ್ರೆ ಇನ್ನು ಯಾರನ್ನ ಪ್ರೊಫೆಷನಲ್ ಕ್ಯಾಮ್ರಾವನ್ನು ಕರೀತಾರೆ. ಅವ್ರನ್ನು ನೀವು ಏನ್ ಮಾಡ್ಬೇಕು, ಮಾನಿಟರ್ ಮಾಡ್ಬೇಕು. ಇಲ್ಲ ನಿಮ್ ಕಡೆಯಿಂದ ತಗೊಂಡ್ ಬರ್ತಿರದ್ರೆ ನೀವೇ ಫುಲ್ ಕಾರ್ಯಕ್ರಮ ಅಲ್ಲಿಂದನೇ ಶುರು ಮಾಡ್ಬೇಕು. ಬೇಡ ಗುರುಜಿ, ಹಂಗ್ ಬೇಡ. ಯಾಕಂದ್ರೆ ನಂದು ಅದೇ ಹೇಳಿದ್ನಲ್ಲ, ನಾನು 22ಕ್ಕೆ ನೈಟ್ ಆಗುತ್ತೆ. ಸುಮ್ನೆ ನಂದು ಟೈಮ್ ಅಲ್ಲಿ ರೀಚ್ ಆಗಿಲ್ಲ ಅಂದ್ರೆ ಆಯ್ತು ಬೇಡ. ಈಗ ಸರ್ ಅಲ್ಲೇ ನೋಡಿ ಸರ್, ಒಳ್ಳೆ ಕ್ಯಾಮ್ರಾಮನ್ ನೋಡಿ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡೋಣ. ಇವ್ರು ಎಲ್ಲ ಅವ್ರಿಗೆ ಏನ್ ಬೇಕೋ ಇವರೇ ಮಾನಿಟರ್ ಮಾಡ್ತಾರೆ. ಓಕೆ, ಸರಿ. ಅದು ರಾಜು ಅವರೇ, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ನನಗೆ ಆಮೇಲಿಂದ ಕಳ್ಸ್ಕೊಟ್ಬಿಡಿ. ನನಗೆ ನೇರವಾಗಿ ಕಳಿಸ್ಕೊಡಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್. ಹೌದು, ಮತ್ತೆ
ಮತ್ತೆ ಹರೀಶ್ ಅವ್ರದ್ದು ನಂಬರ್ನ ನನಗೆ ಡೈರೆಕ್ಟ್ ಆಗಿ ಕಳಿಸ್ಕೊಡಿ, ನನಗೆ ನೇರವಾಗಿ. ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಕೀಬೋರ್ಡ್ ಪ್ಲೇ ಮಾಡೋರು ಇದ್ದೀರಾ? ನಮ್ ಗುಂಪಿನಲ್ಲಿ ಇಷ್ಟು ಜನರಲ್ಲಿ ಯಾರಾದ್ರೂ ಕೀಬೋರ್ಡ್ ಪ್ಲೇ ಮಾಡೋರು ಇದಾರಾ ಅಂತ? ಇಲ್ಲ, ಹರೀಶ್ ಅವ್ರು ಮಾಡ್ತಾರಾ? ಅದ್ರ ಒಂದು ಕೆಲಸ ಮಾಡೋಣ ಸರ್. ಅದು ಮತ್ತೆ ನಾವು ಒಂದ್ಸರಿ ಚರ್ಚೆ ಮಾಡೋಣ. ಈ ಮ್ಯೂಸಿಷಿಯನ್ಸ್ ಬಗ್ಗೆ ಮಾತಾಡೋಣ ಒಂದ್ಸರಿ. ಅದು ನಾನು ಫೋನ್ ಮಾಡ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ. ಯಾಕಂದ್ರೆ ನನ್ನಲ್ಲಿ ಕೀಬೋರ್ಡ್ ಇದೆ. ಹ್ಮ್ ನಾನು ಇತ್ತೀಚೆಗೆ ಪ್ರಾಕ್ಟೀಸ್ ನಿಲ್ಲಿಸ್ಬಿಟ್ಟಿದೀನಿ. ಹಾಗಾಗಿ ನಮ್ಮಲ್ಲಿ ತಬಲಾ ನುಡ್ಸೋರು ಇದಾರೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದಾವೆ. ಅದೇ ನಮ್ಮ ಹತ್ರನೇ ಇದೆ ಎಲ್ಲಾ ಇನ್ಸ್ಟ್ರೂಮೆಂಟ್. ಮ್ಯೂಸಿಕ್ ಸೆಟಪ್ ಮತ್ತೆ ಇದು ಕ್ಯಾಮ್ರಾ ಸೆಟಪ್, ಈ ಜೊತೆಗೆ ಮ್ಯೂಸಿಷಿಯನ್ಸ್ ಬೇಕಾಗತ್ತೆ. ಮ್ಯೂಸಿಷಿಯನ್ಸ್ ಯಾರ್ಯಾರು ಇದಾರೆ ಅಂತ ಒಂದ್ಸರಿ ಚರ್ಚೆ ಮಾಡೋಣ ಸಪ್ರೇಟ್ ಆಗಿ. ಅಂದ್ರೆ ನಾನು ಫೋನ್ ಮಾಡ್ತೀನಿ, ಅವಾಗ ಡಿಸ್ಕಸ್ ಮಾಡಿ ಒಂದು ಡೆಸಿಷನ್ ಬರೋಣ. ಈಗ ಧ್ಯಾನ ಮಾಡ್ಸಕ್ಕೆ ಮ್ಯೂಸಿಷಿಯನ್ಸ್ ಬೇಕೇ ಬೇಕು ನಮ್ಗೆ. ಲೈವ್ ಸಂಗೀತ ಕೊಡ್ಬೇಕಂತ ಅನ್ಕೊಂಡಿದ್ವಲ್ಲ, ಅದಕ್ಕೂ ಮ್ಯೂಸಿಷಿಯನ್ಸ್ ಅಂದ್ರೆ ಈಗ ಮೊನ್ನೆ ಬಂದಿರೋರು ಕೋಲಾರಿಂದ ಬಂದಿರೋದು. ಅದೇ ಸೂರ್ಯಗವಿಯಲ್ಲಿ ಮಾಡಿದಲ್ಲ ಸರ್, ಸೂರ್ಯಗವಿ ಅವರು ಆ ತರ. ಓಕೆ, ಇನ್ನು ನೆಕ್ಸ್ಟ್ ಚಿಕ್ಕೋಡಿಗೆ ಬೇಕಂದ್ರೆ ಬೇರೆ ಪ್ರಯತ್ನ ಮಾಡ್ಬೋದು. ಇನ್ನು ಯಾರಿಗಾನ ಈಗಲೇ ಹೇಳಿದ್ರೆ ಬೇರೆ ಕಡೆಯಿಂದ ನಾವು ತರಿಸ್ಕೋಬಹುದು. ಅದು ನೋಡೋಣ. ಇಲ್ಲಿ ಮಾತ್ರ ಅಲ್ಲಿ ಮ್ಯೂಸಿಕ್ ಮೆಡಿಟೇಷನ್ಗೆ ಯಾರು ಮಾಡಿಸ್ತಾರೆ ಅಂದ್ರೆ 1 ಗಂಟೆ ಸಮಥಿಂಗ್ ಇದರಲ್ಲಿ ಅಲ್ಲೇ ಲೋಕಲ್ ಅಲ್ಲಿ ಯಾರನ್ನ ಇದ್ರೆ ಫ್ಲೂಟು ಮತ್ತೆ ತಬಲಾ, ಈ ಮೃದಂಗ ಇಷ್ಟಿದ್ರೆ ಸಾಕು. ಅದೊಂದ್ಸರಿ ಡಿಸ್ಕಸ್ ಮಾಡೋಣ. ಓಕೆ ಸರ್, ಓಕೆ, ರೈಟ್. ಅಶ್ವಿನಿ ಅವರು ಮೈಸೂರಲ್ಲಿ ಸಿಗ್ತಾರೆ. ಹರೀಶ್ ಮೇಡಮ್ ಸಂಪನ್ನಗೊಳಿಸಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮನು ಯೋಗಾಸನ ಮತ್ತು ಪ್ರಾಣಾಯಾಮದಿಂದ ಪ್ರಾರಂಭವಾಗಿ ದಿವ್ಯ ಕಿರು ಸಂದೇಶದೊಂದಿಗೆ ಮುಕ್ತಾಯ ಆಗ್ತದೆ. ಇಲ್ಲಿ ಇವತ್ತಿನ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ಸಣ್ಣಗೌಡ್ರಿಗೆ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ವಾಣಿ ಮೇಡಮ್ ಅವರು ಯೋಗಿ ಆತ್ಮಕಥೆಯನ್ನ ಕ್ರಿಯಾಯೋಗದ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ನಂತರ ಇವತ್ತಿನ ಕಿರು ದಿವ್ಯ ಸಂದೇಶವನ್ನ ನಾಗರಾಜ್ ಗುರೂಜಿಯವರು ಹೆಣ್ಣು ಹಣ್ಣು ಮಣ್ಣುಗಳ ಬಗ್ಗೆ ಯಾವ ರೀತಿ ವ್ಯಾಮೋಹದಿಂದ ಇದ್ರೆ ಯಾವ ರೀತಿಯಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಹಾಳು ಮಾಡ್ಕೋತೀವಿ, ಅವಾಗನ್ನ ಸದಾಚಾರ ಮತ್ತು ಶ್ರೇಷ್ಠತೆಯಿಂದ ನಾವು ಉಪಯೋಗ ಮಾಡ್ಕೊಂಡಾಗ ಯಾವ ರೀತಿ ನಾವು ಮುಂದಿನ ಆಧ್ಯಾತ್ಮಿಕವಾಗಿ ನಾವು ಬೆಳಿಬಹುದು ಅಂತ ಅನ್ನೋದನ್ನ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ಮಹಾವತಾರ್ ಫೌಂಡೇಶನ್ ಗುರುಗಳು ಧ್ಯಾನವನ್ನು ಅದ್ಭುತವಾಗಿ, ಇವತ್ತಿನ ಸಂಗೀತ ಅಂತೂ ತುಂಬಾ ಅದ್ಭುತವಾಗಿತ್ತು. ಧ್ಯಾನದಲ್ಲಿ ತುಂಬಾ ಅದ್ಭುತವಾದ ಸಂಗೀತವನ್ನ ಮಾಡಿಸೋದ್ರ ಮೂಲಕ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೆ ಇವತ್ತಿನ ವಿಶೇಷ ಆಹ್ವಾನಿತರು ಪ್ರದೀಪ್ ಗುರೂಜಿಯವರು ಬಂದು ಅವರ ಸಂದೇಶವನ್ನ ನೀಡಿದ್ದಾರೆ. ಅವರು ಕೂಡ ನಮಗೆ ತಮಗೆ ಅವಕಾಶ ಸಿಕ್ಕಾಗ ನಮ್ಮ ವೇದಿಕೆಗೆ ಬಂದು ತಮ್ಮ ಏನು ಆಧ್ಯಾತ್ಮಿಕ ಚಿಂತನೆಗಳನ್ನ ಹೇಳ್ಬೇಕಂತ ಕೇಳ್ಕೊತಾ ಅವರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತಾ, ಮತ್ತೆ ಈಗ ಏನು ಮೈಸೂರು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಚರ್ಚೆ ಆಯ್ತು. ಅಲ್ಲಿ ತಾವೆಲ್ಲರೂ ಭಾಗವಹಿಸ್ರಿ, ಈ ಕಾರ್ಯಕ್ರಮದಲ್ಲಿ ಇದ್ದವರೆಲ್ಲ ಭಾಗವಹಿಸಿ ವಿಶೇಷ ಪ್ರಚಾರ ಮಾಡ್ಬೇಕಂತ ಕೇಳ್ಕೊತಾ ತಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಗುರುಜಿ ಪ್ರಾರ್ಥನೆಯನ್ನ ಹೇಳ್ಬೇಕಂತ ಕೇಳ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ.